Independent, fully present, girl power in ascendant, witty brain, gritty lane, raising high and splendid. The hustle is real, so is the resolute. She grew. Here she comes to inspire you. Make way for ಈ ಶತಮಾನದ ಮಾದರಿ ಹೆಣ್ಣು, ಸ್ವಾಭಿಮಾನದ ಸಾಹಸಿ ಹೆಣ್ಣು. ಹಲೋ, ವೆಲ್ಕಮ್ ಟು ಲೋಕಮಾಮ್ ಪಾಡ್ಕಾಸ್ಟ್. ಥ್ಯಾಂಕ್ ಯು ಸೋ ಮಚ್. ಪ್ರೀವಿಯಸ್ ವೀಡಿಯೋಸ್ ಎಲ್ಲ ನೋಡಿದ್ದೀರಾ, ಫೀಡ್ಬ್ಯಾಕ್ಗಳು ಬರ್ತಾ ಇದೆ. ಸೊ ವಿ ಆರ್ ವೆರಿ ಹ್ಯಾಪಿ ದಟ್ ಯು ಆರ್ ವಾಚಿಂಗ್ ಆಲ್ ಆಫ್ ಅವರ್ ವೀಡಿಯೋಸ್. ಬೇಸಿಕಲಿ ಲೋಕಮಾಮ್ ವೀಡಿಯೋಸು ಅಥವಾ ಪಾಡ್ಕಾಸ್ಟ್ ಏನಕ್ಕೆ ಶುರು ಆಗಿದೆ ಅಂತ ಅಂದರೆ, ನಾವು ಮಿಲೆನಿಯಲ್ ಜನರೇಷನ್ನವರು, ಜೆನ್ ವೈ ಮತ್ತು ಜೆನ್ ಝಿ ಏನು ಜನ್ರೇಷನ್ ಇದೆ ಅದ್ರ ಮಿಡಲ್ಲು ಸ್ಯಾಂಡ್ವಿಚ್ ಆಗಿ ಇದ್ದಿರೋರು. ಸೊ ಇವಾಗ ಹಿಂದಿನ ನಮ್ಮ ಪೇರೆಂಟ್ಸು ಏನಿದ್ದಾರೆ ಅವ್ರನ್ನ ಹೇಗೆ ಮ್ಯಾನೇಜ್ ಮಾಡೋದು, ಈಗಿನ ಮಕ್ಕಳು ನಮ್ಮ ಮಕ್ಕಳು ಏನು ಬರ್ತಾ ಇದ್ದಾರೆ ಅವ್ರನ್ನ ಹೇಗೆ ಮ್ಯಾನೇಜ್ ಮಾಡೋದು. ಸೊ ಇದೆರಡರ ಮಧ್ಯ ಸಿಕ್ಕಿ ನಾವು ಎಲ್ಲ ಒಂದು ಕಡೆ ಹೇಗೆ ನಾವು ಅದನ್ನು ಮ್ಯಾನೇಜ್ ಮಾಡಬೇಕು, ಮ್ಯಾನೇಜ್ ಮಾಡಬಾರ್ದು. ಸೊ ಈ ಒಂದು ಗೊಂದಲದಲ್ಲಿ ಸಿಕ್ಕಿದಂತಹ ಜನ್ರೇಷನ್ನು. ಸೊ ತುಂಬ ಆ ಥರದ ಪ್ರಾಬ್ಲಮ್ಸು, ಆ ಥರ ಸಮಸ್ಯೆಗಳು ನಮಗೆ ಬರ್ತಾ ಇವೆ. ಹಲವಾರು ಉದಾಹರಣೆಗಳನ್ನ ಇಟ್ಕೊಂಡು ನಾವು ಈ ಒಂದು ಪಾಡ್ಕಾಸ್ಟನ್ನು ಎಲ್ಲರೂ ಜೊತೆಗೆ ಸೇರಿಕೊಂಡು ಆ ಸಮಸ್ಯೆಗಳ ಬಗ್ಗೆ, ಆ ಒಂದು ಸಿಚುವೇಶನ್ಸ್ಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಅಗೇನ್ ನನ್ನ ಜೊತೆ ಇವತ್ತು ಮುತ್ತು ಆ್ಯಂಡ್ ಶ್ರೀ ಇದ್ದಾರೆ. ಸೊ ವಿ ಹ್ಯಾವ್ ಸ್ಟಡೀಡ್ ಸೈಕಾಲಜಿ. ಒಂದು ಸ್ವಲ್ಪ ನಮಗೆ ಸೈಕಾಲಜಿ ಬಗ್ಗೆ ಓದಿದ್ದೀವಿ, ತಿಳ್ಕೊಂಡಿದ್ದೀವಿ. ಸೊ ಅದ್ರ ಬಗ್ಗೆ ಅದರ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ನಾವು ಈ ಸಮಸ್ಯೆಗಳಿಗೆ ಮತ್ತು ಈ ಸಿಚುವೇಶನ್ಸ್ಗಳಿಗೆ ಹೇಗೆ ನಾವು ಮ್ಯಾನೇಜ್ ಮಾಡ್ಕೋತಾ ಹೋಗಬಹುದು ಅನ್ನೋದ್ರ ಬಗ್ಗೆ ವಿ ಆರ್ ಟಾಕಿಂಗ್ ಅಬೌಟ್ ಟುಡೇ. ಸೊ ಇವತ್ತಿನ ಟಾಪಿಕ್ಕು ಎಲ್ಲರೂ ಕೇಳಿರೋ ಅಂತಹದ್ದು. ತುಂಬ ಜನ ಇದನ್ನು ಫೀಡ್ಬ್ಯಾಕಲ್ಲಿ ಮೆನ್ಷನ್ ಮಾಡಿ ನಮ್ಗೆ ಇದ್ರ ಬಗ್ಗೆ ಮಾತಾಡಿ ಅಂತ ಹೇಳಿರೋ ಅಂಥದ್ದು. ಸೊ ಇವತ್ತಿನ ಟಾಪಿಕ್ ಬಂದು ಕೋಪ, ಅದನ್ನು ಮ್ಯಾನೇಜ್ ಮಾಡೋದು ಹೇಗೆ. ಸೊ ಲೆಟ್ಸ್ ಬಿಗಿನ್ ಟುಡೇಸ್ ಟಾಪಿಕ್. ಸೊ ಕೋಪ ನಮಗೆ ಎಸ್ಪೆಷಲಿ ಬರ್ತಿರೋ ಅಂತಹ ಕಾಮನ್ ಕ್ವೆಶ್ಚನ್ ಅನಿಸುತ್ತೆ ನನಗೆ. ಸೈಕಾಲಜಿಸ್ಟ್ ಆಗಿ ನಿಮಗೂ ಕೋಪ ಬರುತ್ತಾ? ಅಕಸ್ಮಾತ್ ಮನೇಲಿ ಯಾರಾದ್ರೂ ಈ ತರ ಕೇಳಿದ್ರೆ ಅವಾಗಲೇ ಕೋಪ ಬರುತ್ತೆ. ಪಾಡ್ಕಾಸ್ಟ್ ಆಗಿರೋದ್ರಿಂದ ನಗ್ತಿದೀವಿ ಅನ್ಸುತ್ತೆ. ಮನೇಲಿ ಕೇಳಿದಿದ್ರೆ ಆಸ್ ಈ ಸೆಡ್ ಏನ್ ನಾನೇನ್ ಮನುಷ್ಯರಲ್ವಾ ಅನ್ನೋದು ಸ್ಟಾರ್ಟಿಂಗೇ ಬರ್ತಿತ್ತು ಅಂತ ಅನ್ಸುತ್ತೆ. ಕೋಪ ಬಂದೇ ಬರುತ್ತೆ. ಅಂದ್ರೆ ಇದೊಂಥರ ಬರಬಾರದು ಬರಬೇಕು ಅಂತ ದೃಷ್ಟಿಕೋನದಲ್ಲ, ಇದು ಭಾವನೆಗಳಷ್ಟೇ, ಭಾವನೆ. ಸೊ ಆದ್ರಿಂದ ಕೋಪ ಬರೋದು ಸಹಜವಾಗಿ ಬರುವಂಥದ್ದು, ಅದರಲ್ಲೇನು ಒಂಥರ ವ್ಯತ್ಯಾಸ ಏನಿಲ್ಲ. ಶ್ರೀ? ಕ್ವೈಟ್ ಕಾಮನ್. ನಂಗೆ ಒಂದು ಸ್ವಲ್ಪ ಜಾಸ್ತಿನೇ ಬರುತ್ತೆ ಅನ್ಬೋದು ಇದುವರೆಗೂ ನನಗೆ ಬೇರೆಯವರೆಲ್ಲ ಫೀಡ್ಬ್ಯಾಕ್ ಕೊಟ್ಟಿರೋ ಪ್ರಕಾರ. ಬಟ್ ಆ್ಯಸ್ ಮುತ್ತು ಸೆಡ್, ಬೇರೆ ಎಲ್ಲ ಎಮೋಷನ್ಸ್ ಥರನೇ ಕೋಪನೂ ಸಹಜ. ಯಾವುದೇ ಸಿಚುವೇಶನಲ್ಲಿ ಆ ಸಿಚುವೇಶನ್ಗೆ ತಕ್ಕ ಹಾಗೆ ನಾನು ಕೋಪಿಸ್ಕೋಬೇಕು ಅಥವಾ ಕೋಪ ಫೀಲ್ ಆಗ್ತಿದೆ ನನಗೆ, ಅದು ಅಪ್ರಾಪ್ರಿಯೇಟ್ ಅನ್ಸಿದ್ರೆ ಇಟ್ಸ್ ಕ್ವೈಟ್ ನ್ಯಾಚುರಲ್ ಅಂತಾನೆ ಅನ್ಸುತ್ತೆ. ಸೊ ನೀ ಕೇಳಿದ ಕ್ವೆಶನ್ ಹೆಂಗಾಯ್ತು ಅಂದರೆ ಡಾಕ್ಟ್ರಿಗೆ ಜ್ವರ ಬರಬಾರ್ದಾ ಅನ್ನೋ ಹಂಗಿತ್ತು. ಸೊ ಆ್ಯಸ್ ಸೈಕಾಲಜಿಸ್ಟ್ ನಾವು ಒನ್ ಅನದರ್ ಹ್ಯೂಮನ್ ಬೀಯಿಂಗ್. ಸೊ ಎಲ್ರಿಗೂ ಹೇಗಾಗುತ್ತೆ ಅದೇ ರೀತಿ ನಮಗೂ ಸಹಜವಾಗಿ ಆಗುತ್ತೆ. ಸೊ ಎಷ್ಟೇ ಮನಸ್ಸು ಬಗ್ಗೆ ತಿಳ್ಕೊಂಡಿದ್ರು ಅಥವಾ ಬ್ರೈನ್ ಬಗ್ಗೆ ಓದಿದ್ರು, ನಾವು ಇಮೋಷನ್ಸು ಸಹಜವಾಗಿ ಎಲ್ಲರಿಗೂ ಬರುತ್ತೆ. ಸೊ ಅದ್ರ ಬಗ್ಗೆ, ಇಮೋಷನ್ಸ್ ಬಗ್ಗೆನೇ ನಾವು ಆಲ್ರೆಡಿ ಒಂದು ಎಪಿಸೋಡ್ ಮಾಡಿದ್ದೀವಿ. ಸೊ ಲಿಂಕನ್ನು ಇಲ್ಲಿ ಮೇಲ್ಗಡೆ ಎಲ್ಲ ಕೊಟ್ಟಿರ್ತೀನಿ. ಸೊ ಪ್ಲೀಸ್ ಗೋ ವಾಚ್ ದ್ಯಾಟ್ ಎಪಿಸೋಡ್. ತುಂಬ ಇನ್ಫಾರ್ಮೇಟಿವ್ ಆಗಿದೆ. ಸೊ ನಮಗೂ ಸೈಕಾಲಜಿ ಓದ್ರು, ತಿಳ್ಕೊಂಡ್ರು, ಮನಸ್ಸು ಹೆಂಗೆ ಕೆಲಸ ಮಾಡುತ್ತೆ, ಮನಸ್ಸು ಹೇಗಿದೆ ಅಂತ ಅರ್ಥ ಮಾಡ್ಕೊಂಡ್ರೂ ಸಹಿತ ನಮಗೂ ಕೋಪ ಬರುತ್ತೆ. ರೈಟ್? ಕೋಪದ ಬಗ್ಗೆ ನಾವೇನು ಇವಾಗ ಹೇಳ್ತಿದ್ವಲ್ಲ, ಅಂದ್ರೆ ಯಾವುದೇ ಭಾವನೆಗಳನ್ನ ನಾವು ಹಿತಕರ ಮತ್ತೆ ಅಹಿತಕರ, ಅಂದ್ರೆ ಪ್ಲೆಸೆಂಟ್ ಮತ್ತೆ ಅನ್ಪ್ಲೆಸೆಂಟ್ ಅಂತ ವರ್ಗೀಕರಿಸ್ತೀವಿ ಅಂತ. ಪಾಪ ಕೋಪನೇ ಯಾವಾಗಲೂ ಸಿಗಾಕೊಳ್ಳೋದು. ಆ ಕೋಪ ಅನ್ನೋದು ಒಂಥರ ಬೇಗ ಗೋಚರ ಆಗಿಬಿಡುತ್ತೆ, ಬೇಕೋ ಬೇಡವೋ. ಸೊ ಅದಕ್ಕಾಗಿನೇ ಎಲ್ಲರೂ ಅದನ್ನ ತಪ್ಪು ಮಾಡ್ಕೊಳ್ಬಾರ್ದು, ಮಾಡ್ಕೊಂಡ್ರೆ ಅದೊಂಥರ ಕೆಟ್ಟದ್ದು ಅನ್ನೋ ಒಂದು ದೃಷ್ಟಿಕೋನದಲ್ಲೇ ನೋಡ್ತೀವಿ ಹೊರತು ಅದಕ್ಕೆ ಆದಂಥ ಒಳ್ಳೆ ಸ್ಥಿತಿನೂ ಇದೆ ಆ್ಯಕ್ಚುಲಿ. ಅದನ್ನೆಲ್ಲೋ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಮರ್ತು ಹೋಗ್ತೀವಿ ನಾವು. ಅಂದರೆ ಅದನ್ನ ಆ ದೃಷ್ಟಿಯಲ್ಲಿ ನೋಡಲ್ಲ, ಯಾವಾಗಲೂ ಕೆಟ್ಟ ದೃಷ್ಟಿಯಿಂದ ನೋಡಿ ಎಲ್ಲರೂ ಕೋಪದ ಮೇಲೆ ಹೊಡೆಯೋದು.
ಪದೇ ಪದೇ ಹೊಡೆದು ಅದನ್ನ ಕಡಿಮೆ ಮಾಡೋದಕ್ಕೆ ಹೋಗಿ ಬೇರೆ ಇನ್ನೊಂದೇನೋ ಸಮಸ್ಯೆ ಉಟ್ಕೊಳ್ಳೋ ಥರ ನೋಡೋದು ಮೇ ಬಿ ನಾವು ಮಾಡ್ಬೋದು. ಸೊ ಐ ಥಿಂಕ್ ಅದು ಯಾಕೆ ಅಂತಂದ್ರೆ ಕೋಪ ಬಂದಾಗ ನಾವು ಅದು ಡಿಸ್ಟ್ರಕ್ಟಿವ್ ಆಗಿನೇ ಏನೋ ಒಂದು ಮಾಡಕ್ಕೆ ಹೋಗ್ತೀವಿ ಹೊರತು ಕೂಗಾಡೋದು, ಕಿರ್ಚಾಡೋದು, ಯಾರಿಗಾರು ಬೈಯೋದು, ಮೊಬೈಲು ಇವಾಗಂತೂ ಕೈಯಲ್ಲಿರೋ ಮೊಬೈಲ್ನ ತೆಗೆದು ಬಿಸಾಕದ. ಸೊ ಇದನ್ನು ಇಟ್ ಟರ್ನ್ಸ್ ಔಟ್ ಟು ಬಿ ಡಿಸ್ಟ್ರಕ್ಟಿವ್. ಸೊ ಅದಕ್ಕೆ ಮೋಸ್ಟ್ಲಿ ಅದನ್ನು ಕೋಪ ಮಾಡ್ಕೋಬಾರ್ದು, ಇದು ಮಾಡಬಾರ್ದು ಅಂತ ಬಂದಿದೆ ಅನಿಸುತ್ತೆ. ಸೊ ದ ವೇ ವಿ ಎಕ್ಸ್ಪ್ರೆಸ್, ಹೇಗೆ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ, ಸೊ ಅದರಿಂದ ಆ ಕೋಪಗೆ ಒಂದು ಸ್ವಲ್ಪ ಬ್ಯಾಡ್ ನೋಷನ್ ಬಂದಿದೆ. ಈಗೂ ಆಗ್ಬೋದಲ್ವಾ? ಇವಾಗ ಕೋಪ ಮಾಡ್ಕೊಳ್ಬಾರ್ದು ಅನ್ನೋ ಒಂದು ಸ್ಥಿತಿನೇ ಆ ಕೋಪ ಬಂದಾಗ ಅದನ್ನು ವ್ಯಕ್ತಪಡಿಸುವಂಥ ತುಂಬ ಜೋರಾಗಿ ವ್ಯಕ್ತಪಡಿಸ್ಬೋದು. ಇಟ್ಕೊಂಡು ಸಪ್ರೆಸ್ ಮಾಡಿ ಆ ರೀತಿ ಬರುವಂಥದ್ದು. ಜೊತೆಗೆ ಆ ಕೋಪ ಬರೋದನ್ನ ಹೇಳ್ದಂಗೆ ಡೆಫಿನೆಟ್ಲಿ ಹೆಂಗೆ ವ್ಯಕ್ತಪಡಿಸ್ಬೇಕು ಅಂತ ಅನ್ನೋದ್ರಲ್ಲಿ ನಾವು ಮಾರ್ಪಾಡು ಮಾಡ್ಕೊಳ್ಬೇಕು ಅಥವಾ ಬದಲಾವಣೆ ಮಾಡ್ಕೊಳ್ಬೇಕೇ ಹೊರತು ಕೋಪ ಬರದಂಗೆ ತಡ್ಕೊಳ್ಬಾರ್ದು. ನಮಗೆಲ್ಲ ಹೆಂಗೆ ಅಂದರೆ, ಇವಾಗ ಚಿಕ್ಕ ಹುಡುಗಾಗಿದ್ದಾವೆ, ಇಷ್ಟುದ್ದ ಇದೆಯಾ ಕೋಪ ಮಾಡ್ಕೊತೀಯಾ, ಏನು ಕೋಪ ಮಾಡ್ಕೊತೀಯಾ, ಏನು ಅಂತ ಕಾರಣ ಇದೆ, ಈ ಥರ ಕೇಳ್ತೀವಿ. ಸೊ ಆ ದೃಷ್ಟಿಲಿ ನೋಡಿದ್ರೆ ಎಲ್ಲ ಒಂದು ಕಡೆ ನಾವು ಸಪ್ರೆಸ್ ಮಾಡೋದಕ್ಕೆ ಹೋದಷ್ಟು ಅದರ ಅಂದರೆ ಹೊರಹೊಮ್ಮೋದು ಎಲ್ಲ ಒಂದು ಕಡೆ ದೊಡ್ಡದಾಗಿ ಬರುತ್ತೆ. ಆವಾಗ ಏನಾಗುತ್ತೆ, ಅದಕ್ಕಾಗಿ ಎಲ್ಲ ಕೋಪ ಬಂದರೆ ಯಾವಾಗಲೂ ಡಿಸ್ಟ್ರಕ್ಟಿವ್ ಅಂತ ನೋಡ್ತೀವಿ. ಯಾವಾಗಲೂ ರೆಗ್ಯುಲೇಟೆಡ್ ಮ್ಯಾನರಲ್ಲಿ ಅದನ್ನು ವ್ಯಕ್ತಪಡಿಸ್ಬಿಟ್ಟಿದ್ರೆ ಒಂದೇ ಸತಿ ಬರ್ಸ್ಟ್ ಆಗುವಂಥದ್ದು ಎಲ್ಲಿರುತ್ತೆ. ಇಲ್ಲ ಅಂದರೆ ಬೇರೆ ಥರ, ಉದಾಹರಣೆಗೆ ಇಮಿಡಿಯೇಟ್ ರಿಯಾಕ್ಟ್ ಮಾಡ್ತೀವಿ, ಇಲ್ಲ ಅಂದರೆ ಪ್ಯಾಸಿವ್ ಅಗ್ರೆಷನ್ ಅಂತ ಕರಿತೀವಿ. ಇವಾಗ ಮಾಡಿದಾಗ ಕೋಪನ ನೀರು ತೋರಿಸೋದಿಲ್ಲ, ಸುಮ್ಮನೆ ಇರ್ತೀನಿ, ಹೋಗ್ಬಿಟ್ಟು ಮನೆಯಲ್ಲಿ ಮಾಡಿರೋ ಅಡುಗೆಗೆ ಒಂದು ಇಡೀ ಉಪ್ಪು ಹಾಕೋದು ಅಥವಾ ಇನ್ನೊಂದೇನೋ ತೊಂದರೆ ಮಾಡೋದು. ಸೊ ಆ ಥರದ್ದನ್ನ ನಾವು ಯೂಶಲಿ ಮಾಡ್ತೀವಿ. ಅಂದರೆ ಇನ್ ಅ ಸೆನ್ಸ್ ಸಿಂಪಲ್ ಆಗಿ ಹೇಳಿರುವಂಥದ್ದು, ಗಾಡಿ ಪಂಚರ್ ಮಾಡೋದು ಬೇರೆಯವ್ರು, ಡಿಸ್ಪ್ಲೇಸ್ಮೆಂಟ್. ಅಂದರೆ ಅದೊಂಥರ ಪ್ಯಾಸಿವ್ ಅಗ್ರೆಷನ್. ಇದು ತುಂಬ ದೊಡ್ಡ ಪ್ರಾಬ್ಲಮ್. ಉದಾಹರಣೆ ನಿಮಗೇನೋ ಹೆಲ್ಪ್ ಬೇಕಾಗಿರುತ್ತೆ, ಸೊ ಆ ಸಮಯದಲ್ಲಿ ನಾನು ಉಲ್ಟಾ ಹೊಡೆದ್ಬಿಡೋದು, ಅವತ್ತು ಈ ಥರ ಮಾಡಿದ್ದೆಲ್ಲ ಅದಕ್ಕಾಗಿ ತಗೋ ಅಂತ. ಅದು ಗೊತ್ತಿರೋದು ಇನ್ನೊಬ್ರು ವ್ಯಕ್ತಿಗೆ. ಆ ಥರ ಸಮಸ್ಯೆಗಳಾದಾಗಲೇ ಐ ಥಿಂಕ್ ಸಂಬಂಧಗಳು ಮುರಿದು ಹೋಗೋದು. ಎದುರಿಗೆ ತೋರಿಸೋವಂಥ ಕೋಪದಿಂದ ಆ್ಯಕ್ಚುಲಿ ಸಂಬಂಧಗಳು ಮುರಿಯೋದು ತುಂಬ ಕಡಿಮೆ. ಈ ಥರ ಹಿನ್ನೆಲೆಯಿಂದ ಬರುವಂಥ ಏನು ನೆಗೆಟಿವ್ ರೆಸ್ಪಾನ್ಸಸ್ ಏನಿರುತ್ತಲ್ಲ, ಪ್ಯಾಸಿವ್ ಅಗ್ರೆಷನ್ನು, ಅದು ತುಂಬ ಘಾಸಿ ಮಾಡುತ್ತೆ. ಯಾಕಂದರೆ ಅದು ತುಂಬ ಭರಿಸೋದಕ್ಕಾಗದೇ ಇರುವಂಥ ಡ್ಯಾಮೇಜನ್ನು ಮಾಡುವಂಥದ್ದು ಮಾಡಿಬಿಡುತ್ತೆ. ಸೊ ಮೇ ಬಿ ನೀನು ಅದೊಂದು ಎಕ್ಸಾಂಪಲು. ಇವಾಗ ಅದೇ ಹೇಳಿದ್ಯಲ್ಲ, ನಿನ್ಗಾಗ್ಲಿ ಬಿಡು ಅಂತ ಅಂದ್ಬಿಟ್ಟು ಹೆಲ್ಪ್ ಮಾಡದೇ ಇರೋದು ಒಂದು. ಇನ್ನೊಂದು, ಈ ಆಫೀಸು ಅಥವಾ ಕಾಲೇಜಲ್ಲೋ ಏನೋ ಟೀಚರ್ ಬೈದಿರ್ತಾರೆ ಅಥವಾ ಬಾಸ್ ಬೈದಿರ್ತಾರೆ. ಬಾಸಿಗೆ ಬೈಯೋಕ್ಕಾಗಲ್ಲ, ಬಿಕಾಸ್ ಅವ್ರ ಬಾಸ್ ಇರ್ತಾರೆ, ನಮ್ಮ ಕೆಲಸ ಇಸ್ ಆನ್ ದ ಸ್ಟೇಕ್. ಸೊ ಮನೆಗೆ ಬಂದ್ಬಿಟ್ಟು ಹೆಂಡತಿ ಮೇಲೋ ಇಲ್ಲ ಗಂಡನ ಮೇಲೋ, ಮಕ್ಕಳ ಮೇಲೋ ಎಸ್ಪೆಷಲಿ ಅವ್ರ ಮೇಲೆ ಕೋಪನ ಟ್ರಾನ್ಸ್ಫರ್ ಮಾಡೋದು, ರೈಟ್? ಸೊ ಆ ಟ್ರಾನ್ಸ್ಫರಿಂಗ್ ಇದೆಯಲ್ಲ ಕೋಪ, ಅದು ಎಲ್ಲೆಲ್ಲಿಂದ ಬಂದಿರುತ್ತೆ ವಿ ಡೋಂಟ್ ನೋ. ಬರೀ ಬಾಸೇನಾ ಅಥವಾ ದಾರಿಯಲ್ಲಿ ಬರ್ಬೇಕಾದ್ರೆ ಬೇರೆ ಬೇರೆ ಯಾರೋ ಏನೋ ಹೇಳಿರ್ತಾರೋ. ಸೊ ಆ ಕೋಪನ ಹಿಡ್ಕೊಂಡು ಬಂದು ನಾವು ಯಾರು ವೀಕ್ ಇರ್ತಾರೆ ಅಥವಾ ಯಾರು ವಲ್ನರಬಲ್ ಇರ್ತಾರೆ ಅವ್ರ ಮೇಲೆ ಕೋಪನ ಹಾಕ್ಬಿಡೋದು. ಅದನ್ನು ಏನಂತಂದ್ರೆ ನಾವು ಕೋಪ ಒಂಥರ ಈ ಇದರಲ್ಲಿ ಹೇಳ್ತಾರಲ್ಲ, ಮಡ್ಲಲ್ಲಿ ಕೆಂಡ ಕಂಡ್ಕೊಂಡಂಗೆ ಅಂತ. ಅದನ್ನು ಬೇಸಿಕ್ಕಾಗಿ ಎಲ್ಲೋ ಒಂದು ಕಡೆ ಇಡಬೇಕು, ಅಂದರೆ ಅದನ್ನು ವ್ಯಕ್ತಪಡಿಸ್ಲೇಬೇಕು. ನೀನು ಮುಚ್ಚಿಟ್ಕೊಂಡು ಎಷ್ಟು ಮುಚ್ಚಿಟ್ಕೊಳ್ಳೋಕೆ ಹೋದ್ರೂ ಆಗಲ್ಲ. ಒಂದು ನಿನ್ನನ್ನು ಸುಡುತ್ತೆ, ಇಲ್ಲ ಬೇರೆ ಹಾಕಿದ್ರೆ ಬೇರೆನೂ ಸುಡುತ್ತೆ. ಬಟ್ ಎಲ್ಲೋ ಒಂದು ಕಡೆ ತೆಗೆದು ಇಡ್ಬೋದು, ಅದು ಯಾರನ್ನೂ ಏನೂ ಮಾಡೋದಿಲ್ಲ. ಆ್ಯಂಡ್ ಜೊತೆಗೆ ಕೆಲವೊಂದು ಟೈಮಲ್ಲಿ ಅಂದರೆ ನಮ್ಮ ಅಸ್ತಿತ್ವಕ್ಕೆ ಏನಾದರೂ ಧಕ್ಕೆ ಆಗ್ತಾ ಇದೆ ಅಂತಂದರೆ ಡೆಫಿನೆಟ್ಲಿ ವಿ ಹ್ಯಾವ್ ಟು ಶೋ ಆ ಒಂದು ಎಕ್ಸಾಕ್ಟ್ಲಿ ಕೋಪನ ತೋರಿಸೋದು ಯಾವ ರೀತಿ ತೋರಿಸ್ತೀವಿ ಅಂತ. ಸೊ ತೋರಿಸೋವಂಥದ್ದು ಮಾಡಲೇಬೇಕಾಗುತ್ತೆ, ಇಲ್ಲ ಅಂದರೆ ತುಳಿದಾಗ್ಬಿಡ್ತಾರೆ ಅಂತ. ಸೊ ನನಗೆ ಕೋಪ ಬರುತ್ತೆ, ಆ ಕೋಪ ಬಂದಾಗ ನಾನು ತೋರಿಸ್ತೀನಿ, ನನಗೆ ನಾನು ನಿಂತ್ಕೊಳ್ತೀನಿ. ನಾನೇ ಬೇರೆ ಯಾರೋ ಬಂದು ನಿಂತ್ಕೊಳ್ತಾರೆ ಅಂತಲ್ಲ, ನನಗೆ ಫಸ್ಟು ನಾನು ನಿಂತ್ಕೊಳ್ತೀನಿ ನನ್ನನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಸೊ ಆ ಕೋಪ ಎಷ್ಟೋ ಅಂದರೆ ಹೆಚ್ಚಿಗೆ ಟೈಮ್ ನಮಗೆ ಪ್ರೊಟೆಕ್ಟು ಮಾಡುತ್ತೆ. ನಮ್ಮ ಅಸ್ತಿತ್ವಕ್ಕೆ ಯಾರೋ ಕುಂದು ತರಬಾರದು, ನನ್ನನ್ನು ಒಂದು ರೀತಿ ಏನು ಅವ್ರಿಗೆ ಇಂಪಾರ್ಟೆನ್ಸ್ ಇಲ್ಲ ಅಂತ ಅನ್ನಬಾರ್ದು. ಯಾಕಂದರೆ ಬಿಡ್ತಾ ಹೋದ್ರೆ ಏನಕ್ಕೂ ಕೋಪ ಮಾಡ್ಕೊಳ್ಳಿಲ್ಲ ಅಂದರೆ ಬೇರೆಯವ್ರು ನಮಗೆ ಇಂಪಾರ್ಟೆನ್ಸೇ ಕೊಡೋದಿಲ್ಲ. ಸೊ ಅಂದರೆ ಅದೇ ನಮ್ಮ ಬೌಂಡ್ರೀಸನ್ನು ಯಾರು ದಾಟಕ್ಕೆ ಬರ್ತಾರೆ, ನಮ್ಮ ಸೇಫ್ಟಿ ನೆಟ್ಟು, ಯಾರೋ ನನ್ನ ಸೇಫ್ಟಿಗೆ ಧಕ್ಕೆ ಆಗ್ತಿದೆ ಅಂತಂದಾಗ ಯಾರೋ ನಂಗೆ ಬಂದು ಹೊಡಿಯೋಕ್ಕೆ ಬರ್ತಿದ್ದಾರೆ, ಆವಾಗಲೂ ನಾನು ಕೋಪ ಮಾಡ್ಕೊಂಡಿಲ್ಲ, ನಾನು ಮಾತಾಡ್ತೀನಿ ಅವ್ರ ಜೊತೆ ಅಂದಾಗ ದಟ್ಸ್ ರಾಂಗ್. ಭಾವನಾತ್ಮಕವಾಗಿ ದೈಹಿಕವಾಗಿ ಎರಡು ಸನ್ನಿವೇಶದಲ್ಲೂ ಅಷ್ಟೇ. ಆವಾಗ ಕೋಪ ನಾವು ದೈಹಿಕವಾಗಿನೂ ತೋರಿಸ್ಬೇಕು, ಭಾವನಾತ್ಮಕವಾಗಿನೂ ತೋರಿಸ್ಬೇಕು. ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ನೀನು ಫಿಸಿಕಲ್ ಆಗ್ತಾ ಇದೆಯಾ, ವೆರಿ ಟ್ರೂ. ಬಟ್ ನಿನಗೆ
ಯಾವುದೇ ಥರದಂತಹ ಧಕ್ಕೆ ಆಗ್ತಾ ಇಲ್ಲ. ನೀನಿಂದು ಆ ನಾನೇ ಸರಿ, ನಂದೇ ಇದು ಅನ್ನೋದನ್ನ ತಂದಿಟ್ಕೊಂಡು ಆ ಕೋಪನ ಕ್ಯಾರಿ ಮಾಡ್ತಾ ಇದೆಯಾ ಅಂತಂದರೆ ಅದು ನಿನಗೆ ಜಾಸ್ತಿ ಹಾರ್ಮ್ ಮಾಡುತ್ತೆ ಹೊರತು ಐ ಡೋಂಟ್ ಥಿಂಕ್ ಇಟ್ ವಿಲ್ ಬೆನಿಫಿಟ್ ಎನಿ ಒನ್ ಅಂತ ನನಗನ್ಸುತ್ತೆ. ಅವಾಗಲೇ ಮುತ್ತು ಹೇಳಿದಾಗೆ ಎಲ್ಲರೂ ಅನ್ಕೊಳ್ಳೋದು ಇಟ್ಸ್ ಅನ್ ಅನ್ಪ್ಲೆಸೆಂಟ್ ಎಮೋಷನ್ ಅಂತ. ಬಟ್ ಯು ಕ್ಯಾನ್ ಆಲ್ಸೋ ಕನ್ವರ್ಟ್ ಆ ಅನ್ಪ್ಲೆಸೆಂಟ್ನ ಪ್ಲೆಸೆಂಟ್ ಎಮೋಷನ್ ಆಗಿ. ಫಾರ್ ಎಕ್ಸಾಂಪಲ್, ಕೆಲಸ ಆಗಲಿಲ್ಲ ನಿಮ್ಮ ಕೈಲಿ ಅಥವಾ ಬೇರೆಯವರು ನೀನು ಹೇಳಿದ ಕೆಲಸ ಮಾಡಲಿಲ್ಲ ಅಂದರೆ ಕೋಪ ಬರೋದು ಸಹಜ. ಆ ಟೈಮಲ್ಲಿ ನೀನು ಅವ್ರಿಗೆ ಬೈಯೋದಕ್ಕಿಂತ ಅವ್ರು ಹೇಗೆ ಆ ಕೆಲಸ ಮುಗಿಸೋದಕ್ಕೆ ಫೋಕಸ್ ಮಾಡಬಹುದು ಅಂತ ಇಫ್ ಯು ಕ್ಯಾನ್ ಟಾಕ್ ಟು ದೆಮ್, ನೀನು ಆ ಕೆಲಸಕ್ಕೆ ಫೋಕಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಅವ್ರಿಗೂ ಆ ಕೆಲಸಕ್ಕೆ ಫೋಕಸ್ ಮಾಡಿ ಕಂಟಿನ್ಯೂ ಮಾಡೋದಕ್ಕೆ ಸಹಾಯ ಆಗುತ್ತೆ. ಸೊ ಕೋಪನ ನಾನು ಹೊಡೆದೇ ಬೈದೇ ತೀರಿಸ್ಕೋಬೇಕು ಅಂತ ಇಲ್ಲ. ಇನ್ನೊಬ್ರನ್ನ ಅಥವಾ ನಾನೇ ಒಂದು ಫೋಕಸ್ಗೆ ಅಥವಾ ಕಾನ್ಸಂಟ್ರೇಷನ್ಗೆ ತಂದ್ಕೊಳ್ಳೋದಕ್ಕೂ ಅದು ಹೆಲ್ಪ್ ಮಾಡುತ್ತೆ. ಸೊ ಇಮಿಡಿಯೇಟ್ಲಿ ಅದು ಪ್ಲೆಸೆಂಟ್ ಎಮೋಷನ್ ಆಗಿ ಶಿಫ್ಟ್ ಆಗುತ್ತೆ. ಸೊ ಅದು ಕೂಡ ನಾವು ಮಾಡಬಹುದು. ಕೋಪ ಒಂದು ಮೋಟಿವೇಶನ್ ಆಗ್ಬೋದು. ಸೊ ಈಗ ಏನೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗ್ಲಿಲ್ಲಪ್ಪ, ಓದಿದ್ದು ಎಲ್ಲ ಆಗಿತ್ತು, ಕೋಪ ಬರುತ್ತೆ, 0.5 ಅಲ್ಲಿ ಹೋಯ್ತು, ಇಲ್ಲ ಬೇರೆ ಯಾರಿಗೋ ಸೀಟ್ ಸಿಕ್ತು ಅಂತ ಅಂದ್ರೆ ಅದನ್ನ ಮೋಟಿವೇಶನ್ ಆಗಿ ಇನ್ನು ಇದನ್ನ ಹೇಗೆ ಹೆಚ್ಚಿಗೆ ನಾನು ಓದ್ಬೋದು ಅಥವಾ ನಾನು ಬೇರೆ ಇನ್ನೊಂದು ಏನಾದರೂ ಟ್ರೈ ಮಾಡ್ಬೋದಾ, ಆ ಕೋಪನ ಯಾವ ಥರ ಚಾನೆಲ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ ಕೋಪ ಇಸ್ ಹೆಲ್ಪ್ಫುಲ್, ಬಟ್ ಹೌ ಡು ಯು ಚಾನಲೈಸ್ ಇಟ್, ಅದನ್ನ ಯಾವ ಥರ ನೀನು ತಗೊಂಡು ಹೋಗ್ತಿದ್ಯಾ ಅದ್ರ ಮೇಲೆ. ಸೊ ಆ ಮೊಮೆಂಟಲ್ಲಿ ಏನೇನು ಮಾಡಬೇಕಾಗಿರಬಹುದು ಅದು ಮಾಡಿದರೆ ಕೋಪಗೆ ಒಂದು ಚಾನೆಲ್ ಸಿಕ್ಬಿಡುತ್ತೆ ಹೊರಗೆ ಆಚೆ ಹಾಕೋಕ್ಕೆ. ಅದು ಒಳಗಡೆನೇ ಇಟ್ಕೊಂಡಿದ್ರೆ ಯಾವಾಗೋ ಒಂದಿನ ಅದು ಕುಕ್ಕರ್ ಥರ ಬರ್ಸ್ಟ್ ಆಗುತ್ತೆ ಡಿಸ್ಟ್ರಾಕ್ಟಿವ್ಲಿ. ಆ್ಯಂಡ್ ಆಲ್ಸೋ ಐ ಥಿಂಕ್ ನಾವು ಪ್ರೀವಿಯಸ್ ಎಮೋಷನ್ಸ್ ಮಾಡಿದಾಗಲೂ ಇದ್ರ ಬಗ್ಗೆ ಮಾತಾಡಿದ್ವಿ. ಸೊ ಬೇರೆ ಎಲ್ಲ ಅನ್ಪ್ಲೆಸೆಂಟ್ ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡೋದಕ್ಕಿಂತ ಕೋಪ ಒಂದು ಸ್ವಲ್ಪ ಎಕ್ಸ್ಪ್ರೆಸ್ ಮಾಡೋದು ಸುಲಭ. ಬಿಕಾಸ್ ಸುತ್ತಮುತ್ತ ಅದನ್ನ ನೋಡ್ಕೊಂಡು ಬಂದಿರ್ತೀವಿ. ಸೊ ಈ ಕಡೆ ಬೇಜಾರಾದ್ರೂ ಅದನ್ನ ಕೋಪದ ರೀತಿಲೇ ತೋರ್ಸೋದಕ್ಕೆ ಹೋಗ್ತೀವಿ. ಸೊ ಅಲ್ಲಿ ಆ್ಯಕ್ಚುಲ್ ಇಮೋಷನ್ ಬೇರೆ ಇರುತ್ತೆ, ಬಟ್ ಹೊರಗೆ ತೋರಿಸ್ಕೊಳ್ಳೋದು ಕೋಪ ಆದಾಗ ಅವ್ರು ಹೇಳ್ದಂಗೆ ಯಾವಾಗಲೂ ಕೋಪನೇ ಸಿಕ್ಕಾಕೊಳ್ಳುತ್ತೆ. ಆ್ಯಕ್ಚುಲಿ ನಾನು ಅದನ್ನು ಇದ್ರ ಬಗ್ಗೆ ಓದ್ತಾ ಇರುವಾಗ ಒಂದೊಂದ್ಸಲ ಹಸುವಾದಾಗೂ ಕೋಪ ಬರುತ್ತೆ ನೋಡು. ಸೊ ಹಸುವಾದಾಗ್ಲೂ ಬೇಜಾರಲ್ಲಿ ಕೂರಲ್ಲ. ಹಸುವಾದಾಗ ಟೆನ್ಷನ್ ಆಗಿ ಕೋಪದಲ್ಲೇ ಅದನ್ನು ವ್ಯಕ್ತಪಡಿಸ್ತೀವಿ ಹೊರತು ಅಂದರೆ ಅದು ಬಾಡಿಯಲ್ಲಿ ಎಷ್ಟು ಚೇಂಜಸ್ ಆಗ್ತಿರುತ್ತೆ ನಮ್ಮದು ಹಸುವಾದಾಗಲೂ ಸಹಿತ. ಸೊ ಅದನ್ನು ಹೆಂಗೆ ಆಚೆ ಹಾಕೋದು, ಸೊ ಆ ಕೋಪನ ಥ್ರೂ ಅವರ್ ಬಾಡಿಯ ಎನರ್ಜಿನ ಹೊರಗೆ ಹಾಕಿದಾಗ ಅದು ಡಿಸ್ಟ್ರಕ್ಟಿವ್ ವೇದಲ್ಲಿ ಆಚೆ ಬರುತ್ತೆ. ಸೊ ಅದಕ್ಕೆ ಮೋಸ್ಟ್ಲಿ ಕೋಪ ಮಾಡ್ಕೊ ಫಸ್ಟ್ ಹೋಗಿ ಏನಾದ್ರು ತಿನ್ಬಿಡು, ಫಸ್ಟ್ ಏನಾದ್ರು ಕುಡಿ, ನೀರು ಕುಡಿ, ಕಾಮ್ ಡೌನ್, ಕಾಮ್ ಯುವರ್ ಸೆಲ್ಫ್ ಡೌನ್ ಅನ್ನೋದು. ಏನು ಅಂದ್ರೆ ಬೇರೆ ಎಲ್ಲ ಎಮೋಷನ್ಸ್ನು ಜನ ಗುರ್ತಿಡಿಯೋದಕ್ಕಿಂತ ಹೆಚ್ಚಾಗಿ ಕೋಪನ್ ಗುರ್ತಿಡಿತಾರೆ. ಅವರೆಲ್ಲ ಕೋಪ ಬಂದ್ರೆ ಗುರ್ತಿಡಿಯೋದಲ್ಲ, ಬೇರೆಯವ್ರ ಕೋಪ ಬಂದಿದ್ರೆ ಆರಾಮಾಗಿ ಓ ಇವಳು ಕೋಪ ಬಂದಿದೆ, ಇವನು ಕೋಪ ಬಂದಿದೆ, ಈಗ ಹಸುವಾಗಿರ್ಬೇಕು, ತಿನ್ನೋದಕ್ಕೆ ಹೇಳ್ಬಿಡೋಣ ಅನ್ನೋದು ಆ ಐಡೆಂಟಿಫಿಕೇಶನ್ ಆಫ್ ದಟ್ ಪರ್ಟಿಕ್ಯುಲರ್ ಎಮೋಷನ್ ಎಲ್ಲೋ ತುಂಬಾ ಸುಲಭ ಆಗ್ಬಿಟ್ಟಿದೆ ಅಂತ ಅನ್ಸುತ್ತೆ ನಂಗೆ. ರೈಟ್. ಯಾವುದೇ ಒಂದು ಸನ್ನಿವೇಶ ನೋಡಿದ್ರೆ ಇವಾಗ ಕೋಪ ಹೇಳ್ದಂಗೆ ಹೊಟ್ಟೆ ಹಸ್ದ್ರೂ ಕೋಪ ಬರುತ್ತೆ. ಬೇರೆ ಯಾವುದೇ ಸನ್ನಿವೇಶ ಅಂದರೆ ನನಗೆ ಯಾವಾಗ ನಾನು ಕೋಪ ಬರೋದು ಯಾವಾಗ ಅಂದರೆ ನನಗೆ ಯಾವಾಗ ಕಂಫರ್ಟಬಲ್ ಅನ್ಸಲ್ವಲ್ಲ, ಯಾವುದೇ ಒಂದು ಸನ್ನಿವೇಶ ಇರ್ಬೋದು, ನನ್ನ ಮೇಲೆ ನನಗೂ ಕೋಪ ಬರ್ಬೋದು, ಇನ್ನೊಬ್ರ ಮೇಲೂ ಕೋಪ ಬರ್ಬೋದು. ಸೊ ಈ ರೀತಿ ಕಂಫರ್ಟಬಲ್ ಅನ್ಸಿಲ್ಲ ಅಂತ ಅನ್ನೋ ಸನ್ನಿವೇಶಗಳೆಲ್ಲಾದ್ರೂ ಒಂದು ಸ್ವಲ್ಪ ಕೋಪ ಬರೋಂಥ ಸಾಧ್ಯತೆಗಳಿದ್ದೇ ಇರುತ್ತೆ. ಇವಾಗ ಇಲ್ಲಿ ಕುಳಿತುಕೊಳಕ್ಕೆ ಸರಿಯಾಗಿಲ್ಲ, ಮೇ ಬಿ ಅದು ಕೋಪ ಬರ್ತಾ ಇರುತ್ತೆ, ಬಟ್ ವ್ಯಕ್ತಪಡಿಸ್ಬೇಕು ಅನ್ನೋದು ಒಂದೇ ಮುಖ್ಯ ಅಲ್ಲ, ಅದು ಕೋಪ ಬರುತ್ತೆ. ಬಟ್ ಅದನ್ನು ಕಂಫರ್ಟ್ ಮಾಡ್ಕೊಳ್ಳೋದಕ್ಕೆ ಏನು ಬೇಕೋ ಅದನ್ನು ಮಾಡಿದ್ರೆ ಸೂಕ್ತ. ಇಲ್ಲ ಅಂದ್ರೆ ಅದರಲ್ಲೇ ಕುಳಿತುಕೊಂಡು ಇದು ಮಾಡೋದಕ್ಕೆ ಹೋಗ್ತೀವಲ್ವ, ಯಾವಾಗ ಒಂದು ಹಂತ ಆದಮೇಲೆ ಅದು ಕಟ್ಟೆ ಹೊಡೆಯುತ್ತೆ. ಸೊ ನನ್ನ ನೆಕ್ಸ್ಟ್ ಕ್ವೆಶ್ಚನ್ನು ಅದ್ರದ್ದು ಬೇಸಿಸ್ ಮೇಲೆ ಇದೆ. ಸೊ ಯಾವ ಸನ್ನಿವೇಶಗಳಲ್ಲಿ ನಮಗೆ ಕೋಪ ಬರುತ್ತೆ? ಕಂಫರ್ಟಬಲ್ ಒಂದು, ಇನ್ನೊಂದು ಹತಾಶೆ ಆದಾಗ. ಎಷ್ಟು ನಾವು ಸ್ಟ್ರೆಚ್ ಮಾಡೋದಕ್ಕೆ ಹೋಗ್ತೀವೋ ಕೆಲವೊಂದು ಅಂಶಗಳನ್ನ, ಹತಾಶೆ ಯಾವಾಗ ಆಗುತ್ತೋ ಅವಾಗ ಕೋಪ ಬರುತ್ತೆ. ಯಾಕಂದ್ರೆ ಅದನ್ನು ಪೂರೈಸ್ಕೊಳ್ಳೋದಕ್ಕಾಗಲ್ಲ ಅಥವಾ ಸುಮ್ಮನೆ ಬಿಡೋದಕ್ಕೂ ಆಗಲ್ಲ. ಚಿಕ್ಕ ವಿಷಯ ಆದರೂ ದೊಡ್ಡ ವಿಷಯ ಆಗಿದೆ ಯಾವುದೇ. ಸೊ ಆ ಥರ ಸನ್ನಿವೇಶದಲ್ಲಿ ನನಗೆ ಕೋಪ ಬರ್ಬೋದು ಅಂತ ಅನಿಸುತ್ತೆ. ನನಗೆ ಪ್ರಾಬಬ್ಲಿ ನಾನು ಅನ್ಕೊಂಡಿದ್ದ ರೀತಿ ನನ್ನ ಕೈಲಿ ಪರ್ಫಾರ್ಮ್ ಮಾಡೋಕ್ಕಾಗಲಿಲ್ಲ ಅಂದರೆ ಫಸ್ಟ್ ನನ್ನ ಮೇಲೆ ನನ್ನ ಕೋಪ ಬರುತ್ತೆ ಒಂದು. ಎರಡನೇದು ಯಾಕೆ ಹಂಗೆ ನಾನು ಪರ್ಫಾರ್ಮ್ ಮಾಡೋಕ್ಕಾಗಲಿಲ್ಲ ಅಂತ ಯೋಚನೆ ಮಾಡಿದಾಗ ಅದಕ್ಕೆ ಬೇರೆ ಎಲ್ಲ ಏನೇನು ಫ್ಯಾಕ್ಟರ್ಸ್ ಆಯಿತು, ಯಾರ್ಯಾರೆಲ್ಲ ಅದಕ್ಕೆ ಕಾರಣ ಆದರೂ ಅವ್ರ ಮೇಲೆ ಒಂದು ಸ್ವಲ್ಪ ಕೋಪ ಬರಬಹುದೇನೋ ಇವಾಗ ಕೂತ್ಕೊಂಡು ಯೋಚನೆ ಮಾಡಿದ್ರೆ. ಎರಡನೇದು ನಂಗೆ ಯಾವಾಗಲೂ ಅನ್ಸೋದು
ಆ ಕ್ಷಣದಲ್ಲಿ ಕೋಪ ಬರುತ್ತೆ ಅಂತ ಅನ್ಸಲ್ಲ ನಂಗೆ. ಅಂದ್ರೆ ಅಟ್ ದಟ್ ಮೂಮೆಂಟ್ ಬರೋದಲ್ಲ ಅದು. ಅದೆಲ್ಲೋ ಒಂದ್ ಕಡೆ ಬ್ಯಾಗೇಜ್ ಇರುತ್ತೆ ಅಂತ ಅನ್ಸುತ್ತೆ ನಂಗೆ. ಈಗ ಪ್ರಾಬಬ್ಲಿ ಏನೋ ಓಡ್ತಿರುತ್ತೆ ನಮ್ ತಲೆಲಿ. ಬೇರೆ ಎಲ್ಲಿದೋ ಏನೋ ಓಡ್ತಿರುತ್ತೆ. ಆಲ್ ಆಫ್ ಅ ಸಡನ್ ಯಾರ್ಯಾರೋ ಏನಾರೋ ಬಂದು ಕೇಳಿದಾಗ ನನಗದಕ್ಕೆ ಹೊಂದ್ಕೊಳಕ್ ಆಗ್ತಿರಲ್ಲ. ಸೊ ಆ ಮೊಮೆಂಟಲ್ಲಿ ನನಗೆ ನಾನ್ ಬೇರೆ ಎಲ್ಲೋ ಇದೀನಲ್ಲ, ಇವ್ನ್ ಯಾಕ್ ಬಂದ್ ಇವಾಗ ನನ್ನ ಹತ್ರ ಇದನ್ನ ಕೇಳ್ತಿದ್ದಾನೆ ಅಂತ ಇಮಿಡಿಯೇಟ್ ಆಗಿ ಆ ಇರಿಟೇಷನ್ ಇಂದ ಕೋಪ ಬರುತ್ತೆ. ಸೊ ಇಟ್ಸ್ ಆಲ್ವೇಸ್ ಎಲ್ಲೋ ಬ್ಯಾಗೇಜ್ ಇದ್ದಿದ್ದು ಹೊರಗೆ ಬರೋದು ಕೋಪ ಅಂತ ಅನ್ಸುತ್ತೆ. ಇನ್ನೊಂದು, ಇಫ್ ಇಟ್ ಈಸ್ ಹ್ಯಾಪನಿಂಗ್ ವಿತ್ ಸೇಮ್ ಪೀಪಲ್ ಎನ್ ನಂಬರ್ ಆಫ್ ಟೈಮ್ಸ್, ಅವಾಗ ಕೂಡ ಅವ್ರು ಪ್ರೀವಿಯಸ್ಲಿ ಏನ್ ಮಾಡಿದ್ರು ಅದ್ರ ಮುಖಾಂತರ ಕೋಪ ಬರುತ್ತೆ ಹೊರತು ಆ ಕ್ಷಣದಲ್ಲಿ ಅವ್ರು ಏನ್ ಹೇಳ್ತಿದಾರೆ ಅದಕ್ಕೆ ಬರಲ್ಲ. ಮುಂಚೆ ಯಾವಾಗ್ಲೂ ಏನೋ ಮಾತಾಡಿರ್ತಾರೆ. ಸೊ ಅದಕ್ಕೆ ಸಿಮಿಲರ್ ಆಗಿ ಇವಾಗ ಏನಾದ್ರು ಮಾತಾಡಿದ್ರೆ, ಆ ಕ್ಷಣದಲ್ಲಿ ಮಾತಾಡಿದ್ರೆ ಅದ್ರ ಜೊತೆಗೆ ಮುಂಚೆ ಮಾತಾಡಿದ್ದು ಆ್ಯಡ್ ಆಗಿ ಕೋಪ ಬರುತ್ತೆ ಅಂತ ಅನ್ಸುತ್ತೆ ನಂಗೆ. ಸೋ ಟ್ರೂ. ಹಿಯರ್ ಅಂಡ್ ನೌ ಅಲ್ಲಿ ಇಲ್ಲಿ ಈಗ ನನಗೆ ಇವಾಗ ಕೋಪ ಬರ್ತಿದೆ ಅಂತ ತುಂಬ ಕಮ್ಮಿ ಅಂತ ನನ್ಗನ್ಸುತ್ತೆ. ಎಕ್ಸಾಂಪಲ್ ತಗೊಂಡೆ ಹೇಳ್ತೀನಿ. ನನ್ನ ಮಗಳು ಹಿಂಗೆ ಕೂತ್ಕೊಂಡು ಏನೋ ಆಟ ಆಡ್ತಾ ಇದ್ದಾಳೆ. ನಾನು ಇಲ್ಲಿ ಕೂತ್ಕೊಂಡು ಏನೋ ಇದು ಕೊತ್ತಂಬರಿ ಏನೋ ಸುರಿತಿದ್ದೆ ಅಷ್ಟೇ. ಅವಳು ಏನಂದ್ಲು ಗೊತ್ತಾ, ಅಪ್ಪ ಹೊರಗಡೆ ಹೋಗ್ಬಿಟ್ಟು ಕೆಲಸ ಮಾಡಿ ದುಡ್ಡು ತರ್ತಾನೆ, ಅಮ್ಮ ಏನೂ ಮಾಡೋದೇ ಇಲ್ಲ ಅಂತ ಅಂದ್ಲು. ಓಕೆ, ನನಗೆ ನನ್ನ ಹಿಂದ್ಗಡೆ ಬ್ಯಾಗೇಜ್ ಏನಿದೆ ಹೇಳು, 30 ವರ್ಷ ಫೆಮಿನಿಸಮು, ಹೆಂಗಸರಾಗಿ ಇಂಡಿಪೆಂಡೆಂಟ್ ಇರಬೇಕು, ಕೆಲಸ ಮಾಡಬೇಕು, ಹೊರಗೆ ಹೋಗಿ ದುಡಿಬೇಕು, ನಾನು ದುಡಿತೀನಿ, ಐ ಆಮ್ ಇಂಡಿಪೆಂಡೆಂಟ್. ಸೊ ಅದೆಲ್ಲ ಇದೆ. ಇವಳು ಇಲ್ಲಿ ಕೂತ್ಕೊಂಡು 3 ವರ್ಷ ಆಗಿಲ್ಲ, ಅಮ್ಮ ಏನು ಮಾಡೋದೇ ಇಲ್ಲ ಅಂತಾಳಲ್ಲ ಅಂದ್ಬಿಟ್ಟು ಇಟ್ ವಾಸ್ ಸೋ ಈಸಿ ಫಾರ್ ಮೀ ಟು ಏನೇ ಮಾತಾಡ್ತಾ ಇದೆಯಾ ನೀನು, ಏನು ಅನ್ಕೊಂಡಿದ್ಯಾ ಅಂತ ಬೈಬೋದಲ್ವ. ಅಷ್ಟು ಕೋಪ ಬರ್ಬೋದಿತ್ತು, ರೈಟ್, ಬಂತು. ಬಟ್ ನಾನು ಅವಳ ಸ್ಥಾನದಲ್ಲಿ ನಿಂತ್ಕೊಂಡು ನೋಡಿದಾಗ ದಟ್ಸ್ ವಾಟ್ ಶಿ ಈಸ್ ಸೀಯಿಂಗ್. ಅಪ್ಪ ಹೋಗ್ತಿದ್ದಾನೆ, ಹೊರಗಡೆ ಹೋಗ್ತಿದ್ದಾನೆ, ಕೆಲಸ ಮಾಡ್ತಿದ್ದಾನೆ. ಶಿ ಈಸ್ ನಾಟ್ ಏಬಲ್ ಟು ಸಿ ದ್ಯಾಟ್ ಇನ್ ಅಡುಗೆ ಮಾಡೋದು ಒಂದು ಕೆಲಸ, ಮನೆ ನೋಡ್ಕೊಳ್ಳೋದು ಒಂದು ಕೆಲಸ, ನೀಟಾಗಿ ಇಟ್ಕೊಳ್ಳೋದು ಒಂದು ಕೆಲಸ, ಅವಳು ತೆಗೆದಿಟ್ಟಿರೋ ಆಟಿಕೆ ಸಾಮಾನು ಎಲ್ಲ ಒಂದು ಕಡೆ ತೆಗೆದಿಡೋದು ಒಂದು ಕೆಲಸನೇ. ಸೊ ಆ ಒಂದು ಸಿಚುವೇಶನಲ್ಲಿ ಅವಳಿಗೆ ಅದನ್ನು ಅರ್ಥ ನಾನು ಮಾಡಿಸಿದ್ರೆ ಮೇ ಬಿ ಅವಳಿಗೆ ಅರ್ಥ ಆಗಿ ನನ್ನ ಕೋಪನೂ ಕಡಿಮೆ ಆಗೋದು. ಸೊ ಆ ಕೋಪ ಯಾಕೆ ಬಂತು ನನಗೆ, ಇಟ್ ವಾಸ್ ಬಿಕಾಸ್ ಆಫ್ ಮೈ ಪ್ರೀವಿಯಸ್ ಬ್ಯಾಗೇಜ್. ನಂಗೆ ಹಂಗೆ ಹೇಳ್ಕೊಟ್ಟಿದ್ದಾರೆ, ಫೆಮಿನಿಸಮು, ವುಮನ್ನು, ಹಾಗೆಲ್ಲ ಇದ್ದಿದ್ದಕ್ಕೆ ಬಂತು ಕೋಪ. ಆ ಕ್ಷಣದಲ್ಲಿ ಅವಳೇನಾದರೂ ತಪ್ಪು ಮಾಡಿದ್ಲಾ? ಇಲ್ಲ. ಅವಳೇನಾದರೂ ಏನಾದರೂ ತಪ್ಪು ಮಾತಾಡಿದ್ಲಾ? ಇಲ್ಲ. ಸೊ ಆ ಕ್ಷಣದಲ್ಲಿ ಆ ಕೋಪ ಬರೋದಕ್ಕೆ ಏನೂ ರೀಸನ್ಸ್ ಇಲ್ಲ. ಇಟ್ ವಾಸ್ ಬಿಕಾಸ್ ಆಫ್ ದಟ್ ಬ್ಯಾಕ್ಗ್ರೌಂಡ್ ಬ್ಯಾಗೇಜ್ ಅಲ್ಲ ನಾನು ಇವಾಗ ಇಟ್ಕೊಂಡ್ ಬಂದಿರೋದು. ನೀನ್ ಹೇಳಿದೆಲ್ಲ, ಸೊ ಆ ಸನ್ನಿವೇಶನ ನೀನ್ ಹೇಗೆ ಇಂಟರ್ಪ್ರಿಟ್ ಮಾಡಿದೆ ಅಂತ, ನೀನ್ ಹೇಗೆ ಅರ್ಥ ಮಾಡ್ಕೊಂಡೆ ಅನ್ನೋದು ನಿನ್ ಬ್ರೈನಲ್ಲಿ ಅದು ಆಲ್ರೆಡಿ ಇರುತ್ತೆ ಇನ್ಫಾರ್ಮೇಶನ್. ಅಂದ್ರೆ ನಮ್ಮ ಬ್ರೈನ್ ಹಾಗೆ. ಸೊ ಎಲ್ಲೋ ಒಂದು ಅಂಶ ಯಾವುದೋ ಒಂದು ಸನ್ನಿವೇಶದಲ್ಲಿ ಆಗಿರುವಂಥದ್ದನ್ನ ಸ್ಟೋರ್ ಮಾಡಿರುತ್ತೆ, ನಮ್ಮ ಕೈಗೆ ಎಟ್ಕೊಲ್ಲ ಅಷ್ಟೇ. ಯಾವಾಗ ಈ ಥರ ಸನ್ನಿವೇಶಗಳು ಸೇಮ್ ಸಿಚುವೇಶನ್ ಆಗುತ್ತೋ, ಆ ಸೇಮ್ ಸಿಚುವೇಶನ್ನು ಎಲ್ಲಿರುತ್ತಲ್ಲ ಇನ್ಫಾರ್ಮೇಷನ್ನ ಪಟ್ಟಂತ ಹೋಗಿ ಅಲ್ಲಿಗೆ ಬೈಂಡ್ ಆಗುತ್ತೆ. ಆವಾಗ ಆ ಹಿಂದಿಂದೆಲ್ಲ ಪ್ರಿಜುಡೀಸ್ ಅನ್ನೋದು ಹೀಗೆ ಬರೋದು. ಇವಾಗ ಪ್ರಿಜುಡೀಸ್ ಅಥವಾ ಪೂರ್ವಗ್ರಹಗಳು ಅಂತ ಏನಿರ್ತೀವಲ್ಲ, ಸೊ ಅವು ಹಾಗೆ ಬರೋದು. ಇವಾಗ ನೀನು ಹೇಳ್ದಂಗೆ ಅವಳು ಹೇಳಿರೋದು ಅಷ್ಟಲ್ಲಿ, ಅದನ್ನ ಟಕ್ಕಂತ ಅಲ್ಲಿ ಬ್ರೈನು ನಿನ್ನ ಈ ಒಂದೆಲ್ಲ ಅಂಶಗಳಿದೆಯಲ್ಲ, ನಾನು ಈ ಥರ ಇಂಡಿಪೆಂಡೆಂಟ್ ಆಗಿರಬೇಕು ಇವೆಲ್ಲ ಅನ್ನೋದು ಅಲ್ಲಿಗೆ ಹೋಗಿ ಡಿಸ್ಟರ್ಬ್ ಮಾಡುತ್ತೆ. ಅದೊಂಥರ ಹಿತ ಅನ್ಸಲ್ಲ, ಕಂಫರ್ಟ್ ಅನ್ಸಲ್ಲ. ಅದಕ್ಕೆ ಅವಾಗ ರಿಯಾಕ್ಷನ್ ಬರುವಂಥದ್ದು. ಇಟ್ ಇಸ್ ನಾಟ್ ರೆಸ್ಪಾಂಡಿಂಗ್, ಇಟ್ ಈಸ್ ಜಸ್ಟ್ ರಿಯಾಕ್ಷನ್. ಸೊ ಆ ರಿಯಾಕ್ಷನ್ ಬಂದಾಗ ಏನಾಗುತ್ತೆ, ಅದು ಕೋಪದ ಥರ ವ್ಯಕ್ತ ಆಗುತ್ತೆ. ಬಟ್ ಅದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಹೊತ್ತು ಕುಳಿತ್ಕೊಂಡು ಆಮೇಲೆ ಯೋಚನೆ ಮಾಡಿದ್ರೆ ಮಾತ್ರ, ನೀನು ಕಾಮಾಗಿದ್ದ ಮಾತ್ರ ಯೋಚನೆ ಮಾಡಿ ಈ ಥರ ಬರುತ್ತೆ. ಸೊ ನಮ್ಮಲ್ಲಿರೋ ಹಳೆ ಇನ್ಫಾರ್ಮೇಶನು, ಮಾಹಿತಿಗಳು, ನಮ್ಮ ಎಕ್ಸ್ಪೀರಿಯನ್ಸ್, ಅನುಭವಗಳು, ಅದನ್ನೆಲ್ಲ ಇಟ್ಕೊಂಡು ಈ ಮೂಮೆಂಟಲ್ಲಿ ಆ ಕೋಪ ಎಲ್ಲ ಸೇರ್ಕೊಂಡು ಬರುತ್ತೆ ಹೊರತು ಆ ಮೂಮೆಂಟಿಗೆ, ಆ ಒಂದು ಕ್ಷಣಕ್ಕೇನೆ ಕೋಪ ಬರುತ್ತೆ. ಉದಾಹರಣೆ, ನಮ್ಮ ಇದರಲ್ಲಿ ಕಂಪ್ಯೂಟರ್ಲಿ ಕಂಟ್ರೋಲ್ F ಹೊಡೆದು ಒಂದು ವರ್ಡನ್ನು ನಾವು ಇದು ಮಾಡಿದ್ರೆ, ಸೊ ಎ ಅಂತ ಹೊಡಿತೀನಿ ಅಂತ ತಿಳ್ಕೊ, ಎ ಇಂದ ಯಾವ್ಯಾವ ಫೈಲ್ ಸೇವ್ ಆಗಿರುತ್ತೋ ಅದೆಲ್ಲ ವಾಪಸ್ ಬರುತ್ತಲ್ಲ, ಹಾಗೆ ಇದು ಫೈಲು ಅದ್ರದ್ದು ಡೀಟೇಲ್ಸು ಎಲ್ಲ ಬಂದ್ಬಿಡುತ್ತೆ. ಅಂದ್ರೆ ನಮ್ಮ ಬ್ರೈನ್ ಈಸ್ ಮಚ್ ಮೋರ್ ಅಡ್ವಾನ್ಸ್ ದ್ಯಾನ್ ಕಂಪ್ಯೂಟರ್ ಆರ್ ಈವನ್ AI. ಸೊ ಬಿಕಾಸ್ ಇಟ್ ಕನೆಕ್ಟ್ಸ್ ವೆರಿ ಇಮಿಡಿಯೇಟ್ಲಿ, ಅಂದ್ರೆ ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ನಮಗೆ ಗೊತ್ತಾಗದಂಗೆ ಕನೆಕ್ಟ್ ಮಾಡುತ್ತೆ. ಕನೆಕ್ಷನ್ಸು ಒಂದು ಕಡೆ ಇನ್ನೊಂದು ಕಡೆ ಹೋಗಿ ಸೊ ಅದು ಆ ಇವಾಗ ನಾನು ನನ್ನ ಮಗಳ ಎಕ್ಸಾಂಪಲ್ ತಗೊಂಡೆ ಅಷ್ಟೇ. ಸೊ ಯಾರೇ ಇರ್ಬೋದು,
ಸೊ ಆ ಮನುಷ್ಯ ಹಿಂಗೆ ನಿಂತ್ಕೊಂಡು ಏನೋ ಒಂದು ಮಾತಾಡಿದ್ದಾರೆ ಅಂದ ತಕ್ಷಣ ಆ ಮೊಮೆಂಟಿಗೆ ಅವ್ರು ಯಾಕೆ ಮಾತಾಡ್ತಿದ್ದಾರೆ, ಏನು ಮಾತಾಡ್ತಿದ್ದಾರೆ ಅಂತ ಒಂದ್ಸಲ ನಾವು ಯೋಚನೆ ಮಾಡಲ್ಲ. ಅದು ಇಮ್ಮಿಡಿಯೇಟ್ಲಿ ನಮ್ದು ಕನೆಕ್ಷನ್ಸು ಬ್ರೈನಲ್ಲಿ, ಅದು ಮನಸ್ಸಲ್ಲಿ ಇವ್ನು ಹಿಂಗೆ ಹೇಳಿದ್ದ, ಮುಂಚೆ ಹಂಗೆ ಹೇಳಿದ್ದ, ಹಿಂಗಾಗಿತ್ತು, ಹಿಂಗಿದಾಗಿತ್ತು, ಹಂಗಾಗಿತ್ತು, ಎಲ್ಲ ಸೇರ್ಕೊಂಡು ಆ ಮೊಮೆಂಟಿಗೆ ಇವ್ನು ಹಿಂಗೆ. ಅದು ಇನ್ನೊಂದೇನಂದ್ರೆ ಬರೀ ಇನ್ಫಾರ್ಮೇಶನ್ ಬರಲ್ಲ ನಮಗೆ, ಆ ಫೀಲಿಂಗ್ ಲೆವೆಲಲ್ಲೇ ಶುರುವಾಗುತ್ತೆ. ವೆನ್ ಯು ಫೀಲ್ ಇಟ್ ದೆನ್ ಡೆಫಿನೆಟ್ಲಿ ನೀನು ಅದನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಮಾತ್ರ ಬರುತ್ತೆ ಹೊರತು ಅದನ್ನ ಇದು ಸರಿ ಇಲ್ಲ, ಹಿಂಗೆ ಮಾಡಬೇಕಾಗಿತ್ತು, ಇದು ತಪ್ಪ, ಇದು ಆ ಥರ ವೇ ಮಾಡಿ ಅಳತೆ ಮಾಡೋದಕ್ಕೆ ಅವಕಾಶನೇ ಸಿಗೋಲ್ಲ. ಮೇ ಬಿ ಕೋಪನ ವ್ಯಕ್ತಪಡಿಸೋದಕ್ಕೆ ನಮ್ಗೆ ಇದುವರೆಗೂ ಏನೇನು ಅನುಭವ ಆಗಿದೆಯಲ್ಲ ಅದೆಲ್ಲ ಸೇರ್ಕೊಂಡು ಹೊರಗಡೆ ಬರುತ್ತೆ ಅಷ್ಟೇ. ಆ್ಯಂಡ್ ಆಲ್ಸೋ ನಾವು ಇರೋವಂಥ ಸ್ಯಾಂಡ್ವಿಚ್ ಜನ್ರೇಷನಲ್ಲಿ ನಮ್ಮ ಹಿರಿಯರನ್ನ ಹ್ಯಾಂಡಲ್ ಮಾಡೋ ರೀತಿಗೂ ಮಕ್ಕಳನ್ನ ಹ್ಯಾಂಡಲ್ ಮಾಡೋ ರೀತಿಗೂ ತುಂಬ ವ್ಯತ್ಯಾಸಗಳಾಗುತ್ತೆ. ಸೊ ಕಮ್ಯುನಿಕೇಷನ್ ಇಸ್ ದ ಕೀ ಹಿಯರ್. ನೀನು ಅಪ್ಪ ಅಮ್ಮಂಗೆ ಹೇಗೆ ಕಮ್ಯುನಿಕೇಟ್ ಮಾಡ್ತೀಯಾ, ನಿನ್ನ ಮಕ್ಳಿಗೆ ಹೇಗೆ ಕಮ್ಯುನಿಕೇಟ್ ಮಾಡ್ತೀಯಾ, ತುಂಬ ಡಿಫ್ರೆನ್ಸ್ ಇದೆ. ಸೊ ನೀನು ಅಪ್ಪ ಅಮ್ಮಂಗೆ ಏನಾರು ಹೇಳಬೇಕಾದ್ರೆ ಜನರಲಿ ಎಲ್ಲರ ಮನೇಲೂ ಆಗೋದು ಪೂರ್ತಿ ಕೇಳಿಸ್ಕೊಳ್ಳಲ್ಲ ಅವರು. ನಾವು ಒಂದು ಸೆಟ್ ಆಫ್ ಥಿಂಗ್ ಕಥೆದು ಶುರು ಮಾಡಿದ ಕೂಡಲೇ ಆಲ್ರೆಡಿ ಅವ್ರ ತಲೆಯಲ್ಲಿ ಒಂದಷ್ಟು ಕ್ವೆಶನ್ಸ್ ಶುರು ಆಗ್ಬಿಟ್ಟಿರುತ್ತೆ. ಸೊ ನಾವು ಕಂಪ್ಲೀಟ್ ಮಾಡೋಕ್ಕೆ ಮುಂಚೆನೇ 3-4 ಕ್ವೆಶನ್ ಬಂದ್ಬಿಟ್ಟಿರುತ್ತೆ. ಸೊ ಹಂಗೆ ಕೇಳಿದ ತಕ್ಷಣ ನಮಗೆ ನಾನು ಯಾಕೆ ಇನ್ನು ಮುಂದೆ ಹೇಳ್ಬೇಕು, ನೀ ಬರೀ ಇದನ್ನೇ ಕೇಳ್ತೀಯಾ ಅಂತ ನಾವು ಇಮಿಡಿಯೇಟಾಗಿ ಆ ಕೋಪಕ್ಕೆ ಒಳಗಾಗ್ತೀವಿ. ಮಕ್ಕಳು ಅವರು ಅಗೇನ್ ಕೇಳಿಸ್ಕೊಳ್ಳೋ ಪರಿಸ್ಥಿತಿಲಿ ಇರಲ್ಲ. ಬಿಕಾಸ್ ನಮ್ಮ ಥಾಟ್ ಪ್ರಾಸೆಸ್ ಅವ್ರ ಥಾಟ್ ಪ್ರಾಸೆಸ್ ಅಜಗಜ ಅಂತಾರ. ಸೊ ಅವ್ರಿಗೆ ನಾವು ಕಾಮಾಗಿ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಅವ್ರಿಗದು ಅರ್ಥ ಆಗಕ್ಕಾಗೋದು. ಸೊ ಆ ಕಮ್ಯುನಿಕೇಶನ್ ನಾವು ಏನು ಮಾಡ್ತೀವಿ ದೇರ್ ಲೈಸ್ ನಮ್ಮ ಕೋಪ ಅಂತ ಅನ್ಸುತ್ತೆ ನನಗೆ. ಇವಾಗ ನಾನು ನಿನ್ನ ಹತ್ರ ಮಾತಾಡಲೇಬೇಕು ಅಥವಾ ನಿನ್ನ ಹತ್ರ ಏನೋ ಕೇಳಿ ಪಡ್ಕೊಳ್ಬೇಕು, ನನಗೆ ಪೂರ್ಣ ಪ್ರಮಾಣದಲ್ಲಿ ನಿನಗೆ ಅರ್ಥ ಮಾಡಿಸಿ ಅದನ್ನು ಪಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೆ ಕೋಪ ಮಾಡಿ ದಬ್ಬಾಳಿಕೆ ಮಾಡೋದಕ್ಕೆ ಹೋಗ್ತೀನಿ. ಯಾಕಂದರೆ ಅದು ನನ್ನ ಎವಲ್ಯೂಷನ್ ಇದರಲ್ಲಿ ಈ ಸನ್ನಿವೇಶದಲ್ಲಿ ಮೇ ಬಿ ಕೋಪ ಮಾಡ್ಕೊಳ್ಳೋದು ಅಥವಾ ಕೋಪದ ಬಗ್ಗೆ ಅಥವಾ ಯಾವುದೇ ಒಂದು ಭಾವನೆ ಬಗ್ಗೆ ನಮ್ಮ ಮಕ್ಕಳಿಗೆ ಅರ್ಥ ಮಾಡಿಸೋದಕ್ಕೂ ಅವಕಾಶಗಳು ಹೆಚ್ಚಿಗೆ ಇದೆ. ಸೊ ಆ ರೀತಿ ನೋಡ್ಬೋದು. ಈವನ್ ಭಾಷೆಯಿಂದ ಹಿಡಿದು ಭಾವನೆಗಳು ಎಲ್ಲನೂ ಅವರು ಸ್ಕ್ರೀನಿಂದನೇ ಕಲಿಯುವಂಥ ಸ್ಥಿತಿ ಇದೆ. ಸೊ ಅವ್ರಿಗೆ ಅಷ್ಟು ಫೀಲಿಂಗ್ ಆಗುತ್ತಾ ಇಲ್ವಾ, ಬಟ್ ಅಟ್ಲೀಸ್ಟ್ ನಾವು ಸುತ್ತಮುತ್ತ ಅವ್ರು ಕೊಡ್ಬೋದಲ್ವ ಅದನ್ನು. ಸೊ ನಾವೇನು ಮಾಡ್ತೀವಿ ಅಂದರೆ ಅದನ್ನು ಹತ್ತು ಕಡೆಗೆ ಬಿಟ್ಟರೆ ದೆನ್ ಐ ಥಿಂಕ್ ಅವ್ರ ಕೋಪ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋದು ನೀವು ಹೇಳ್ದಂಗೆ ಕರೆಕ್ಟು, ಅವ್ರಿಗೇನು ಮ್ಯಾಟ್ರ್ ಆಗದೇ ಇರ್ಬೋದು. ಸೊ ಇನ್ ಎ ವೇ ಇಟ್ ಈಸ್ ಓಕೆ ಇಫ್ ಅಟ್ ಆಲ್ ಇಫ್ ದೇ ಆರ್ ನಾಟ್ ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸಿಂಗ್ ಟು ದ ಕೋರ್ ದೆನ್ ದಟ್ ಈಸ್ ಆಲ್ಸೋ ಪಾಸಿಟಿವ್. ನಾವು ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ತುಂಬ ಬೇಜಾರಾಗ್ಬೋದು, ಅಂತ ತುಂಬ ಕೋಪ ಬರ್ಬೋದು. ಸೊ ಅವ್ರು ಅದನ್ನು ಬೆಟರ್ ಮ್ಯಾನೇಜ್ ಮಾಡ್ಬೋದು. ಆ್ಯಕ್ಚುಲಿ ನಮ್ಮ ಆತಂಕ ನಾವು ಅವ್ರ ಮೇಲೆ ಒರೆಸ್ತೀವ ಮೇ ಬಿ ದಟ್ ಆಲ್ಸೋ ಐ ಥಿಂಕ್ ವಿ ನೀಡ್ ಟು ಲುಕ್ ಅಟ್ ನಮ್ಮ ಕಡೆ ನಾವೇ ನೋಡ್ಕೊಳ್ಬೇಕು ಅಂತ ಅನ್ನೋದು. ಸೊ ಇದೊಂಥರ ಔಟ್ಕಮ್ ದೃಷ್ಟಿಕೋನದಲ್ಲಿ ನೋಡ್ತಾ ಇಲ್ಲ, ಬಟ್ ಪ್ರೋಸೆಸ್ ಹೇಗೆ ಆಗ್ತಾ ಇದೆ ಅಂತ ನನ್ನ ಕೋಪ ಅರ್ಥ ಮಾಡ್ಕೊಳ್ಳೋದು ಮೇ ಬಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನೋಡ್ಬೋದು ಅನ್ಸ. ಓಕೆ. ಸೊ ಈಗ ರೀಸೆಂಟಾಗಿ ನಿಮಗೆ ಕೋಪ ಬಂದಿರೋ ಅಂತಹ ಸಿಚುವೇಶನ್ಸ್ ಯಾವ್ದ್ಯಾವುದು? ರೀಸೆಂಟ್ ಅಥವಾ ಪ್ರೀವಿಯಸ್ ಲಾಸ್ಟ್ ಕೋಪ ಮಾಡ್ಕೊಂಡಿರೋಂತಹ ಸಿಚುವೇಶನ್ಸ್ ಯಾವ್ದು? ಆ ದಿನ ಬರುತ್ತೆ. ಅದೇ ಒಂದು ಅಂದ್ರೆ ಎಕ್ಸಾಂಪಲ್. ಕೋಪದ ತೀವ್ರತೆ ಅಂತ ನೋಡಿದ್ರೆ ಅದು ಡಿಫ್ರೆಂಟ್ ಇರ್ಬೋದು. ಸೊ ಕೋಪದ ತೀವ್ರತೆನೂ ಮ್ಯಾಟರ್ ಆಗತ್ತೆ. ಅಂದ್ರೆ ನನಗೆ ಎಷ್ಟು ಕೋಪ ಬಂದಿದೆ, ಎಷ್ಟು ಫುಲ್ ಮ್ಯಾಕ್ಸ್ ಅಲ್ಲಿದೆ ಅಂತಂದ್ರೆ ಅದು ಬೇರೆ ಲೆವೆಲ್ಗೆ ಹೋಗುತ್ತೆ. ಇಲ್ಲ ಒಂದು ಸ್ವಲ್ಪ ಕೋಪ ಬಂದಿದೆ, ಇಲ್ಲ ಮೀಡಿಯಂ ಕೋಪ ಬಂದಿದೆ. ಸೊ ಆ ಒಂದು ಮೀಟರ್ ಇದೆ ಕೋಪಕ್ಕೂ ಅಲ್ವಾ? ಸೊ ಯಾವ ತರ ನನಗೆ ಕೋಪ ಬಂದಿದೆ ಮೀಟರ್ ಥರನೇ ಕೋಪಕ್ಕೇನೆ ಒಂದು ಮೀಟರ್ ಇದೆ. ಸೊ ನನಗೆ ರೀಸೆಂಟಾಗಿ ಕೋಪ ಅಂತಂದರೆ ಐ ಥಿಂಕ್ ಪಾಡ್ಕಾಸ್ಟ್ ಶುರು ಮಾಡೋಕ್ಕೆ ಮುಂಚೆ ಇನ್ನೂ ಯಾವಾಗ ನಾವು ಮೈಕೆಲ್ಲ ಟೆಸ್ಟ್ ಮಾಡ್ತಿದ್ವಿ ಇನ್ನೂ ಹೇಳಿದ್ದೀನಿ ಮನೇಲಿ ಈ ಥರ ಪಾಡ್ಕಾಸ್ಟ್ ಮುಗಿಸ್ಕೊಂಡು ಬರಬೇಕು ಅಂತ. ಆದರೂ ನಮ್ಮ ಅಣ್ಣ 2 ಸರಿ ಫೋನ್ ಮಾಡ್ತಾರೆ, ಆಯ್ತಾ ಎಲ್ಲಿದ್ಯಾ ಅಂತ. ಸೊ ನಾನು ಇನ್ಫಾರ್ಮ್ ಮಾಡಿಯೂ ಅವ್ರಿಗಿರೋ ಆ್ಯಂಗ್ಸೈಟಿಗೆ ವಾಪಸ್ ಮೇಲೆ ಮೇಲೆ ಮಾಡಿದಾಗ ಐ ಮೀನ್ ಬಿಟ್ವೀನ್ ಸಮಥಿಂಗ್ ಅಲ್ವಾ. ಸೊ ಆವಾಗ ನನಗೆ ಕೋಪ ಬರುತ್ತೆ. ಸೊ ಮೈ ಇಮಿಡಿಯೇಟ್ ರೆಸ್ಪಾನ್ಸಸ್ ಆಮೇಲೆ ಮಾಡ್ತೀನಿ ಇಡು. ಸೊ ವೆರಿ ರೀಸೆಂಟ್ ಸಿಚುವೇಶನ್ ನನಗೆ ಕೋಪ ಬಂದಿದ್ದು ಅಂತ ಆದರೆ ನನಗೆ ಬೆಳಿಗ್ಗೆ ಮಗಳನ್ನ ಗಿಟಾರ್ ಸ್ಕೂಲಿಗೆ ಕಳಿಸ್ಬೇಕು ಅಂತ, ಅಟ್ ದ ಸೇಮ್ ಟೈಮ್ ನಾನು ವಾಪಸ್ ಇದಕ್ಕೂ ಬರಬೇಕು, ಅಂದರೆ ಕೆಲಸಕ್ಕೂ ಬರಬೇಕು 9 ಗಂಟೆಗೆ. ಸೊ ಅವಾಗ ಅವಳೊಂದು ಸ್ವಲ್ಪ ಆಚೆ ಈಚೆ ಮಾಡ್ತಾ ಇದ್ಲು, ಏನೋ ಕಾರ್ ಹತ್ತೋದಕ್ಕೆ ಇಳಿಯೋದಕ್ಕೆ ಅದು ಇದೆಲ್ಲ ತೊಗೊಂಡು ಇದಿಟ್ಕೊಳ್ಬೇಕು ಅಂತ. ಆವಾಗಲೇ ಆ್ಯಕ್ಚುಲಿ ಕೋಪ ಬಂತು. ಸೊ ಬೇಗ ರೆಡಿ ಆಗು ಹೋಗೋಣ. ಸೊ ವಾಪಸ್ ಕರ್ಕೊಂಬರ್ಬೇಕು.
ಸೊ ಈಗ ನನಗೆ ರೆಡಿ ಆಗ್ಬೇಕಲ್ಲ ಮಧ್ಯದಲ್ಲಿ, ಆ ಟೈಮ್ ಸಿಗುತ್ತೆ 1 ಅವರ್, ಇಲ್ಲ ಅಂದ್ರೆ ನಾನು ರೆಡಿ ಆಗೋಕ್ಕಾಗಲ್ಲ. ಸೊ ಆಮೇಲೆ ತಿರ್ಗಾ ಲೇಟ್ ಆಗುತ್ತೆ. ಸೊ ಅವಾಗ ನನಗೆ ಕೋಪ ಬಂದಿದ್ದೆ ಆ್ಯಕ್ಚುಲಿ. ಸೊ ನನಗೆ ಅಂದರೆ ನಾನು ರೀಸೆಂಟಾಗಿ ಒಂದು ಡಾನ್ಸ್ ಪ್ರೋಗ್ರಾಮ್ ಆಯಿತು ನಂದು. ಸೊ ಅದಕ್ಕೆ ನಾವು ಪ್ರಾಕ್ಟೀಸ್ ಅಥವಾ ಡಾನ್ಸ್ ಪ್ರೋಗ್ರಾಮ್ಗೆ ಹೋಗಬೇಕಿತ್ತು ನನಗೆ. ಇನ್ನೇನು ಹೋಗಬೇಕಿತ್ತು, ಎಲ್ಲ ರೆಡಿ ಮಾಡಿ ಮಗಳನ್ನ ಮಲಗಿಸಿದ್ದೀನಿ, ಎಲ್ಲದೂ ರೆಡಿ ಮಾಡಿಟ್ಟು ಹೋಗಿದ್ದೀನಿ, ಅಡುಗೆ ಆಗಿದೆ, ಎಲ್ಲ ಆಗಿದೆ. ಸೊ ನಮ್ಮಮ್ಮ ಬಂದುಬಿಟ್ಟು ಅದು ವಾಷಿಂಗ್ ಮಿಷಿನಲ್ಲಿ ಅಷ್ಟು ಹಾಕಲಿ ಬಟ್ಟೆ, ಇದು ಎಷ್ಟು ಹಾಕಬೇಕು ಅಂತ ಕೇಳಿದ್ರು. ನಾನು ಎಲ್ಲ ಓಕೆ ಪರ್ಫೆಕ್ಟ್ ಆಗಿದೆ ಎಲ್ಲದು, ಇನ್ನೇನು ನಾನು ಹೊರಡಬೇಕು ಅನ್ನೋ ವಾಷಿಂಗ್ ಮಿಷಿನಲ್ಲಿ ಎಷ್ಟು ಬಟ್ಟೆ ಹಾಕಬೇಕು ಅಂತ. ಅಮ್ಮ ಇವಾಗಲೇ ಬಂದು ಕೇಳಬೇಕಾ ನಿನಗೆ, ಇನ್ನೇನು ನಾನು ಹೊರಡಬೇಕು. ಸೊ ಅವ್ರ ಪ್ರಕಾರ ಏನಿರುತ್ತೆ, ಒಂದು ಕೇಳಿಬಿಟ್ರೆ ಇವಳನ್ನ ಒಂದು ಕೆಲಸ ಮುಗ್ದೋಗುತ್ತಲ್ವಾ, ಅವರ ಮನೇಲಿ ಕೂತಿರ್ತಾರೆ, ಏನಾದ್ರು ಹೆಲ್ಪ್ ಮಾಡಬೇಕು, ಏನೋ ಒಂದು ಅವ್ರ ತಲೆಯಲ್ಲಿ ಇರುತ್ತೆ. ಬಟ್ ಆ ಮೊಮೆಂಟಿಗೆ ನನಗೆ ಅವಾಗ ಇನ್ನೇನು ಹೊರಡಬೇಕು ಅಂತ ಬಂದಾಗ ಕೇಳಿದ್ರಲ್ವಾ ಅಂತ ಕೋಪ ಬಂತು ಆ ಒಂದು ಸಿಚುವೇಶನಲ್ಲಿ. ಸೊ ಈಗ ನಾವು ಕೋಪ ಮಾಡ್ಕೊಳ್ಳುವಾಗ ಕೋಪ ತೋರ್ಸೋದಿರ್ಬೋದು, ನಾವು ನಮ್ಮ ಮನೆಯವ್ರ ಹತ್ರ ಅಥವಾ ಯಾರು ತುಂಬ ಹತ್ರ ಇರ್ತಾರೆ ಅವ್ರಿಗಷ್ಟೇ ತೋರಿಸ್ತೀವಿ. ಡು ಯು ಅಗ್ರಿ ಆರ್ ನಾಟ್? ಮೋಸ್ಟ್ ಆಫ್ ದ ಟೈಮ್ಸ್ ಅಲ್ವಾ, ನಮ್ಮ ಅಪ್ಪ ಇರ್ಬೋದು, ಅಮ್ಮ ಇರ್ಬೋದು, ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಮಕ್ಕಳು ಇರ್ಬೋದು. ಸೊ ಅವ್ರ ಮೇಲೆ ಜಾಸ್ತಿ ನಾವು ಕೋಪನ ತೋರಿಸ್ತೀವಿ. ಸೊ ವೈ ಡು ಯು ಥಿಂಕ್ ಇಟ್ ಈಸ್? ಇದು ಕಂಫರ್ಟು. ಅಗೇನ್ ಯಾವಾಗ ನನಗೆ ಕಂಫರ್ಟಬಲ್ ಇಲ್ಲ ಅಂದಾಗಲೂ ಕೋಪ ಬರುತ್ತೆ. ಅದೇ ರೀತಿ ಯಾರು ಕಂಫರ್ಟ್ ಇದ್ದಾರೋ ಅವ್ರ ಮೇಲೆ ಮಾತ್ರ ಹೆಚ್ಚಿಗೆ ನಾವು ಅದನ್ನು ವ್ಯಕ್ತಪಡಿಸೋದಕ್ಕಾಗೋದು. ಇವಾಗ ನೀನು ನನ್ನ ಕಡೆ ನೋಡಲಿಲ್ಲ ಅಂತಂದರೆ ನಾನು ನಿಮ್ಮ ಹತ್ರ ಮಾತಾಡೋದನ್ನು ಆ್ಯಕ್ಚುಲಿ ನಿಧಾನಕ್ಕೆ ಕಡಿಮೆ ಮಾಡಿಬಿಡ್ತೀನಿ. ಬಿಕಾಸ್ ಎಮೋಷನ್ಸ್ಗೆ ಅಬ್ಸರ್ವ್ ಮಾಡೋಂಥ ಸ್ಥಿತಿ ಇನ್ನೊಂದು ಕಡೆ ಇರಬೇಕು. ಮನೆಯವ್ರು ಮಾತ್ರ ತೊಗೊತಾರೆ, ಹೊರನವ್ರು ತೊಗೊಳಲ್ಲ, ವಾಪಸ್ ಇದು ಮಾಡ್ತಾರೆ. ಅಟ್ಲೀಸ್ಟ್ ಅಂದರೆ ವಾಪಸ್ ಅಂತಂದರೆ ಅವರು ನೀನು ಯಾರೋ ಅಂತಂದು ಬಿಟ್ಟು ಹೋಗ್ಬಿಡ್ತಾರೆ. ಯಾವತ್ತೂ ಜಗಳ ಆಗೋದು ಯಾವಾಗ ಅಂತಂದ್ರೆ ಹತ್ರದವ್ರ ಜೊತೆನೇ ಜಾಸ್ತಿ ಜಗಳ ಆಗೋದು ಹೊರತು ಅಪರಿಚಿತರ ಜೊತೆ ಜಗಳ ಆಡ್ತೀವ ನಾವು. ಯಾವುದೋ ತುಂಬ ರೇರು ಅಂದರೆ ಇದು ಮೊಮೆಂಟ್, ಆ ಒಂದು ಇದರಲ್ಲಿ ಹೀಟ್ ಆಫ್ ದ ಮೊಮೆಂಟಲ್ಲಿ ಐ ಥಿಂಕ್ ವಿ ವಿಲ್ ರಿಯಾಕ್ಟ್. ಟ್ರಾಫಿಕ್ ಜಾಮಲ್ಲಿ ನಿಂತ್ಕೊಂಡು ಯಾರನ್ನ ಗುದ್ದಿದ್ರೆ. ಸೊ ಕಂಫರ್ಟಬಲ್ ಒಂದು, ಇನ್ನೊಂದು ಅವರು ಎಲ್ಲೂ ಬಿಟ್ಟು ಹೋಗಲ್ವಲ್ಲ, ಸೇಫ್ ಅನಿಸ್ತಾರೆ. ಸೇಫ್ಟಿ ನೆಟ್. ಲೈಕ್ ನಾನು ಏನಾದ್ರು ಹೇಳಲಿ, ನಾನು ಏನಾದ್ರು ಮಾಡಲಿ, ಸೊ ಎಂಡ್ ಆಫ್ ದ ಡೇ ನನ್ನ ಜೊತೆ ಇರಲೇಬೇಕಲ್ವಾ. ಐ ಥಿಂಕ್ ಅದೇ ಒಂದು ರಿಲೇಷನ್ಶಿಪ್ಸ್ನ ಇವಾಗ ಅಫೆಕ್ಟ್ ಆಗ್ತಿದೆ, ಪರಿಣಾಮ ಬೀಳ್ತಿದೆ ಅಂತ ಅನ್ನಿಸ್ತಿದೆ. ಇವಾಗ ಗಂಡ ಹೆಂಡತಿ ಅಂತ ಆಯಿತು, ವಿ ಆರ್ ಲಾಫುಲಿ ಬೈಂಡೆಡ್ ಅಂತ ಅಂದ್ಕೊಡ್ಲ. ಇವಾಗ ಕೋಪ ಮಾಡ್ಕೋತೀನಿ ನಾನು, ನೀ ನನ್ನ ಹೆಂಡತಿ, ನೀ ನನ್ನ ಗಂಡ, ಎಷ್ಟು ಬೇಕಾದಷ್ಟು ಬೈತೀನಿ, ಎಷ್ಟು ಕೋಪ ಮಾಡ್ಕೊಳ್ಳೋದಂತ ಆದಾಗ ಬೇಡ, ನಾನೇ ನಿನ್ನ ಹತ್ರ ಕೋಪ ಮಾಡಿಸ್ಕೊಂಡು ಬೈಸ್ಕೊಂಡಿರಕ್ಕೆ ನನಗೇನು ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಡಿವೋರ್ಸಸ್ ಐ ಥಿಂಕ್ ಜಾಸ್ತಿ ಆಗೋದಕ್ಕೆ ಕಾರಣನೂ ಇದು ಒಂದಿರ್ಬೋದು. ಸೊ ಇವಾಗ ಇಟ್ಸ್ ನಾಟ್ ಅ ಬಿಗ್ ಡೀಲ್. ಸುಮ್ಮನೆ ಕಿರ್ಚಾಡ್ತಿದ್ದಾರೆ, ಕೋಪ ಮಾಡ್ಕೊತಿದ್ದಾರೆ ಅಂತಂದರೆ ಆ ಪರ್ಸೆಪ್ಷನಲ್ಲಿ ಮೇ ಬಿ ಡಿವೋರ್ಸಸ್ ನಂಬರು ಜಾಸ್ತಿ ಆಗ್ತಾ ಇರ್ಬೋದು ಏನೋ. ಸೊ ಬೇಸಿಕಲಿ ಆಗಲೇ ಹೇಳ್ದಂಗೆ ನೀನು, ಅವ್ರಿಗದು ಮ್ಯಾಟ್ರ್ ಆಗ್ತಾ ಇಲ್ಲ. ಈಸಿ ವೇ ಇದೆ ಅನ್ನೋದು ಗೊತ್ತಿದೆಯಲ್ಲ, ಹೊರಗಡೆ ಹೋಗೋದು ಈಸಿ ಅನ್ನೋದು ಗೊತ್ತಿದೆಯಲ್ಲ. ಸೊ ತುಂಬ ತಲೆ ಕೆಡಿಸ್ಕೊಂಡು ನಾನು ಯಾಕಾದ್ರೆ ಆ ರಿಲೇಷನ್ಶಿಪ್ಪಲ್ಲಿ ಇರಬೇಕು ಅನ್ನೋದು ತುಂಬ ಸುಲಭ ಆಗೋಗಿದೆ ತಗೊಳ್ಳೋದಕ್ಕೆ, ಆ ಕೋಪನ ತಗೊಳ್ಳೋದಕ್ಕೆ. ನೀನು ಇದನ್ನು ಕೇಳಿದಿಲ್ಲ ಏನು, ಯಾಕೆ ನಾವು ನಮ್ಮ ಕ್ಲೋಸ್ ಒನ್ಸ್ ಹತ್ರನೇ ಅದನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತ. ಇಬ್ರು ಆ ಕಂಫರ್ಟಬಲ್ ಯಾರಿರ್ತಾರೆ, ಆ ಕಂಫರ್ಟ್ ಕೊಟ್ಟಿರ್ತಾರೆ ಅವರು ಅದಕ್ಕೆ ಅಂತ ಹೇಳಿದ್ರಲ್ಲ. ಪ್ರಾಬಬ್ಲಿ ಅವ್ರಿಗೂ ನಮಗೂ ಅಭ್ಯಾಸ ಆಗೋಗಿರುತ್ತೆ. ಸೊ ನಾವು ಕೋಪಿಸ್ಕೊಂಡ್ರೆ ಅವ್ರಿಗೆ ಅಭ್ಯಾಸ, ನಾನು ಇದಕ್ಕೆ ಹೆಂಗೆ ರೆಸ್ಪಾಂಡ್ ಮಾಡಬೇಕು, ಹೆಂಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು. ಸೊ ಅದೇ ಅಭ್ಯಾಸ ನಮ್ಮ ತಲೆಯಲ್ಲೂ ಕೂತ್ಬಿಟ್ಟಿರುತ್ತೆ. ಸೊ ನಾನು ಇವ್ರ ಹತ್ರ ನನ್ನ ಕೋಪ ತೋರಿಸ್ಕೊಂಡ್ರೆ ತಗೋತಾರವರು. ಸೊ ನಾನು ತೋರಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅನ್ನೋದು ನಮ್ಗಳಿಗೂ ಅದು ಅಭ್ಯಾಸವಾಗಿ ಬಂದ್ಬಿಟ್ಟಿರುತ್ತೆ ಅನ್ಸುತ್ತೆ. ಅದಕ್ಕೆ ಇಟ್ಸ್ ಈಸಿ ವೇ ಔಟ್ ಫಾರ್ ಅಸ್ ಟು ಗೋ ವೆಂಟ್ ಇಟ್ ಔಟ್ ಆನ್ ಅವರ್ ಕ್ಲೋಸ್ ಒನ್ಸ್ ಅಂತ. ಸೊ ಇನ್ ಅ ವೇ ನಾವು ನಮ್ಮ ಕೋಪ ಮ್ಯಾನೇಜ್ ಮಾಡೋದಕ್ಕಿಂತ ಬೇರೆಯವರು, ಅಂದರೆ ನಮ್ಮ ಅಪ್ಪ ಅಮ್ಮ, ಗಂಡ ಇರ್ಬೋದು, ನಮ್ಮ ಸುತ್ತಮುತ್ತಲು ಯಾರು ಕ್ಲೋಸ್ ಬಂದಿರ್ತಾರೆ ಅವ್ರು ನಮ್ಮ ಕೋಪನ ಮ್ಯಾನೇಜ್ ಮಾಡೋದು ಕಲ್ತ್ಬಿಟ್ಟಿರ್ತಾರೆ ಅನ್ಸುತ್ತೆ ಅಲ್ವಾ? ನಮ್ಗೆ ಅವ್ರಿಗೆ ಗೊತ್ತಿರುತ್ತೆ ಇವಳಿಗೆ ಇವಾಗ ಕೋಪ ಬರ್ತಿದೆ, ನಾನು ಈ ಮೊಮೆಂಟಲ್ಲಿ ಏನು ಟಾಪಿಕ್ ರೇಸ್ ಮಾಡಬಾರ್ದು, ಯಾವುದೇ ವಿಷಯ ಮಾತಾಡಬಾರ್ದು, ಸೈಲೆಂಟ್ ಆಗಿ ಇದ್ಬಿಡೋಣ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟು ಸೊ ಆ ರಿಯಾಕ್ಷನ್ ಅನ್ನೋದು ಆ್ಯಡ್ ಆಗ್ತಾ ಇರಲ್ಲ ಅವ್ರ ಕಡೆಯಿಂದ. ಅವ್ರ ಕಡೆಯಿಂದ ಜಾಸ್ತಿ ಆಗಲ್ಲ. ಕೋಪನ ಯಾವಾಗ ಮ್ಯಾನೇಜ್ ಮಾಡೋದು ಅದು ಗೊತ್ತಿಲ್ಲ ಅಂದರೆ ಈ ಪರಸ್ಪರರಿಗೆ, ಅಲ್ಲಿ ಅವಘಡಗಳಾಗೋದು ಸಹಜವಾಗಿ ಆಗುತ್ತೆ. ಇವಾಗೇನೋ ಎಕ್ಸ್ಟ್ರೀಮ್ ಸ್ಟೆಪ್ಸ್ ತೊಗೊಳ್ಳೋವಂಥದ್ದು,
ಫಿಸಿಕಲ್ ವೈಲೆನ್ಸ್ ಆಗೋದಿರ್ಬೋದು. ಸೊ ಅದು ಬೇರೆ ರೀತಿ ವ್ಯಕ್ತ ಆಗುವಂಥದ್ದೆಲ್ಲ ಆಗೋದು ಯಾವಾಗ ಅಂದರೆ ಅದನ್ನು ಮ್ಯಾನೇಜ್ ಮಾಡೋದು ಗೊತ್ತಿಲ್ಲದಾಗ. ಸೊ ಸೊ ಈಗ ಲೆಟ್ಸ್ ಟಾಕ್ ಅಬೌಟ್ ದ್ಯಾಟ್ ಓನ್ಲಿ. ಹೌ ಡು ವಿ ಮ್ಯಾನೇಜ್ ಫೈನಲಿ? ಇವಾಗ ಈ ಕೋಪನ ನಾವು ಹೇಗೆ ಮ್ಯಾನೇಜ್ ಮಾಡ್ಬೋದು ಇನ್ ಅ ಕನ್ಸ್ಟ್ರಕ್ಟಿವ್ ವೇ? ಈ ಕೋಪನ ಅದಕ್ಕೊಂದು ಪಾಸಿಟಿವ್ ಅರ್ಥ ಕೊಡೋಣ, ಒಂದು ಗುಡ್ ಅರ್ಥ. ಕೋಪ ಅಂದ್ರೂ ಒಳ್ಳೆಯದು, ಅದನ್ನು ನಾನು ಹೇಗೆ ಮ್ಯಾನೇಜ್ ಮಾಡ್ಬೋದು ಅದ್ರ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದಕ್ಕೆ ಕೋಪಕ್ಕೆ ಒಂದು ಸುಂದರವಾದಂತಹ ಅರ್ಥನ ಕೊಡೋಣ. ಸೊ ಹೌ ಡು ವಿ ಮ್ಯಾನೇಜ್ ಕೋಪ? ಹೆಂಗೆ ಕೋಪ ಮ್ಯಾನೇಜ್? ಫಸ್ಟಿಗೆ ಒಂದು ಸ್ವಲ್ಪ ಪಾಸ್ ಮಾಡಬೇಕು. ಪಾಸ್ ಮಾಡಿ ನಾವೇ ಅದನ್ನು ಚಾನಲೈಸ್ ಮಾಡಿ, ಹಾಗಂತ ಕೋಪನ ಹಿಡಿದಿಟ್ಕೋಬೇಕು ಅಂತಲ್ಲ. ಪಾಸ್ ಅಂದ ಕೂಡಲೇ ಅಥವಾ ಚಾನಲೈಸ್ ಅಂದ ಕೂಡಲೇ ಪಾಸ್ ಮಾಡೋದು ಏನಕ್ಕೆ ಅಂದರೆ ಏನಾಯಿತು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ. ಚಾನಲೈಸ್ ಮಾಡ್ಕೋಬೇಕು ಅಂತ ಏನಕ್ಕೆ ಹೇಳಿದೆ ಅಂದರೆ ಅದನ್ನು ಅಪ್ರಾಪ್ರಿಯೇಟ್ ವೇನಲ್ಲಿ ಕಮ್ಯುನಿಕೇಟ್ ಮಾಡೋದಕ್ಕೆ. ಅಟ್ಲೀಸ್ಟ್ ನನಗೆ ಕೋಪ ಬಂದಿದೆ ಈ ವಿಚಾರಕ್ಕೆ ಅಂತ ಹೇಳೋದು ಇಸ್ ಅ ಬೆಟರ್ ವೇ, ರಾದರ್ ದೆನ್ ಸೇಯಿಂಗ್ ನೀನು ಹಿಂಗೆ ಮಾಡಿದ್ದಕ್ಕೆ ನಂಗೆ ಕೋಪ ಬಂತು. ರೈಟ್? ಸೊ ಅದನ್ನು ಹೇಗೆ ಕಮ್ಯುನಿಕೇಟ್ ಮಾಡ್ತೀವಿ, ದಟ್ ಬಿಕಮ್ಸ್ ಮೇಜರ್ ಮ್ಯಾನೇಜ್ಮೆಂಟ್ ಅಂತ ನಂಗೆ ಅನಿಸುತ್ತೆ. ಕಮ್ಯುನಿಕೇಶನ್ ವಾಸೆ. ನೀನು ಪಾಸ್ ಅಂದೆ ಅಲ್ವಾ, ಪಾಸ್ ಮಾಡಬೇಕು ಅಂತ. ಸೊ ಇವಾಗ ಫಸ್ಟು ಕೋಪನ ಹೆಂಗೆ ಮ್ಯಾನೇಜ್ ಮಾಡೋದು ಅಂತ ನೀನು ಇಂಟರ್ನೆಟ್ಟಲ್ಲಿ ಹೊಡಿ, ಕೌಂಟ್ ಟು 1 to 30, ಕೌಂಟ್ ಟು 1 to 5 ಅದು ಮಾಡೋಕ್ಕಾಗಿದೆಯಾ? ಆ್ಯಕ್ಚುಲಿ ನಾನು ಹೇಳಬೇಕು ಅಂತ ಬಂದೆ. ಪಾಸ್ ಅಂದ ಕೂಡಲೇ ಕುತ್ಕೊಂಡು ಬ್ಯಾಕ್ವರ್ಡ್ಸ್ ಯೋಚನೆ ಮಾಡು, ಬ್ಯಾಕ್ವರ್ಡ್ಸ್ ಕೌಂಟ್ ಮಾಡು, ನಂಗೆ ಅದು ವರ್ಕ್ ಆಗಿಲ್ಲ. ಆಯ್ತಾ? ಅದಕ್ಕೆ ನಾನು ಸ್ಪೆಸಿಫೈ ಮಾಡಿದ್ದು. ಪಾಸ್ ಮಾಡಿದಾಗ ನೀನು ಆಲೋಚನೆ ಮಾಡಬೇಕು ಏನಕ್ಕೆ ನಿಂಗೆ ಕೋಪ ಆಯಿತು ಅಂತ, ಹೊರತು ಬಿಟ್ರೆ ಬ್ಯಾಕ್ವರ್ಡ್ ಕೌಂಟ್ ಮಾಡೋದು ಅಥವಾ ಎಕ್ಸ್ಟ್ರೀಮ್ ಕುತ್ಕೊಂಡು ನೀನು ಬ್ರೀದಿಂಗ್ ಎಕ್ಸಸೈಸ್ ಮಾಡಿಬಿಟ್ರೆ ಕೋಪ ಹೋಗಲ್ಲ. ನನಗಂತೂ ಆಗಿಲ್ಲ ಅದನ್ನು ಮಾಡೋದಕ್ಕೆ, ಬೇರೆಯವ್ರಿಗೆ ಗೊತ್ತಿಲ್ಲ ಹೆಂಗೆ ಅದು ವರ್ಕ್ ಆಗಿದೆ. ಅದು ಕೋಪ ಅಂದರೆ ಅಷ್ಟು ಎನರ್ಜಿ ಇರುತ್ತೆ ನಿಂದ್ರಲ್ಲಿ. ಸೊ ಹೌ ಕ್ಯಾನ್ ಯು ಸಿಟ್ ಆ್ಯಂಡ್ ಸ್ಟಾರ್ಟ್ ಬ್ರೀದಿಂಗ್ ಸ್ಲೋಲಿ ಅಂತ ನನಗೆ ಇಂಡಿವಿಜುವಲಿ ಕಷ್ಟ ಆಗುತ್ತೆ. ಆರೆಲ್ಸ್ ನನಗೆ ಅವ್ರು ಹಿಂಗೆ ಮುಂದಿದ್ದಾರೆ, ಅವ್ರು ಏನೋ ಮಾಡಿದ್ರು ಕೋಪ ಬರ್ತಿದೆ. 1, 2, 3, 4 ಅಥವಾ 30, 29, 20. ಇಟ್ಸ್ ವೆರಿ ಡಿಫಿಕಲ್ಟ್. ಯಾವುದೋ ಒಂದು ಸೆಷನ್ ಆಯ್ತಾ, ಟ್ರೈನಿಂಗ್ ಸೆಷನ್ಗೆ ಅವ್ರದ್ದೇನೋ ಪ್ಲ್ಯಾನ್ ಇತ್ತು. ಬೇರೆಯವ್ರನ್ನೂ ಯಾರನ್ನೋ ಕರೆಸಿದ್ರು ಮಾತಾಡೋದಕ್ಕೆ. ಅವ್ರದ್ದು ಆದ್ಮೇಲೆ ನಮ್ಮ ಸೆಷನ್ ಕೊಟ್ಟಿದ್ರು. ಸೊ ಅವರು ಕೋಪಿಂಗ್ ವಿತ್ ಎಮೋಷನ್ಸ್ ಬಗ್ಗೆ ಮಾತಾಡುವಾಗ ದೇ ಬಾಟ್ ದಿಸ್ ಟೆಕ್ನಿಕ್. ಇಲ್ಲೇ ಪ್ರಾಕ್ಟೀಸ್ ಮಾಡೋಣ ಮಾಡಿ ಅಂತ ದೇ ಸ್ಟಾರ್ಟೆಡ್ ಡೂಯಿಂಗ್ ಇಟ್. ಆಯ್ತಾ? ದೇರ್ ವಾಸ್ ದಿಸ್ ಒನ್ ಪಾರ್ಟಿಸಿಪೆಂಟ್ ಎದ್ದು ನಿಂತ್ಕೊಂಡು ಮುಖ ಕೊಡ್ದಂಗೆ ಹೇಳ್ಬಿಟ್ರು, ಇದೆಲ್ಲ ವರ್ಕ್ ಆಗಲ್ಲ, ನೀವು ಇಂಟರ್ನೆಟ್ಟಿಂದ ತಂದು ನಮಗೆ ಹೇಳಬೇಡಿ, ಪ್ರಾಕ್ಟಿಕಲ್ ಆಗೋದನ್ನ ಹೇಳಿ ಅಂತ. ಸೊ ಇಮಿಡಿಯೇಟ್ಲಿ ದಟ್ ಪರ್ಸನ್ ಹೂ ವಾಸ್ ಡೂಯಿಂಗ್ ಪಾಸ್ ಮಾಡಿ ನಾನು ನಿಮಗೆ ವಾಪಸ್ ಅದಕ್ಕೆ ಉತ್ತರ ಕೊಡ್ತೀನಿ ಅಂತ ಹೇಳಿ, he took some time and then he started explaining. ಸೊ ಇದೆಲ್ಲ ಮಿನಿಮಲ್ ಆಫ್ ದಿ ಟೆಕ್ನಿಕ್ಸ್. ಇದು ವರ್ಕ್ ಆಗ್ತಿಲ್ಲ ಅಂತ ಅಂದರೆ ಯು ನೀಡ್ ಟು ವರ್ಕ್ ಆನ್ ಇಟ್. ಪ್ರಾಬಬ್ಲಿ ನೀವೇ ವರ್ಕ್ ಮಾಡೋಕ್ಕಾಗಿಯೂ ನಿಮಗದು ಆಗ್ತಿಲ್ಲ ಅಂದರೆ ಸೀಕ್ ಸಪೋರ್ಟ್ ಅಂತ ಅವ್ರು ಅದನ್ನು ಕನೆಕ್ಟ್ ಮಾಡಿದ್ರು. ಆವಾಗ ಐ ಫೆಲ್ಟ್ ಹೌದಲ್ವಾ, ಇಂಟರ್ನೆಟ್ಟಲ್ಲಿ 1000 ಬರುತ್ತೆ, ಎಲ್ಲರೂ ಇದೇ ಮೆಡಿಸನ್ನು ಅಂತ ಟ್ರೈ ಮಾಡೋಕ್ಕೆ ಹೋಗ್ತಾರೆ. ಇಟ್ ಮೇ ನಾಟ್ ಬಿ ಟ್ರೂ. ಲೈಕ್ ಹೌ ಬೋತ್ ಆಫ್ ಅಸ್ ಫೀಲ್, ನಮ್ಮಿಬ್ರಿಗೆ ಅದು ವರ್ಕ್ ಆಗಿಲ್ಲ, ತುಂಬ ಜನಕ್ಕೆ ಅದು ವರ್ಕ್ ಆಗ್ದಲೇ ಇರುತ್ತೆ. ಸೊ ಇನ್ ಕಾಂಟ್ರರಿ ಡೀಪ್ ಬ್ರೀದಿಂಗ್ ಎಕ್ಸಸೈಸಸ್ ಅಂದ್ರಲ್ವಾ, ಸೊ ಅದು ಡೀಪ್ ಬ್ರೀದಿಂಗ್ ಎಕ್ಸಸೈಸು ಪ್ರಾಕ್ಟೀಸ್ ಇಟ್ ಡೈಲಿ ಟು ಗಿವ್ ದಟ್ ಪಾಸ್. ಈಗ ನಿಂಗೆ ಕೋಪ ಬರ್ತಿದೆ ಅಂತಂದಾಗ ಅವಾಗ ನೀನು ಕೂತ್ರೆ ಇಟ್ ಡಸಂಟ್ ವರ್ಕ್. ಅದೇ ನೀನು ಎವ್ರಿ ಡೇ ಇಫ್ ಯು ಪ್ರಾಕ್ಟೀಸ್ ದಟ್ ಡೀಪ್ ಬ್ರೀದಿಂಗ್ ಎಕ್ಸಸೈಸ್, 1 5 ನಿಮಿಷ 2 ನಿಮಿಷ ಎದ್ದ ತಕ್ಷಣನೋ ಅಥವಾ ಮಲ್ಗೋಕ್ಕಿಂತ ಮುಂಚೆನೇ ಇಫ್ ಯು ಪ್ರಾಕ್ಟೀಸ್ ದ್ಯಾಟ್, ನಿಂಗೆ ಕೋಪ ಬರಬೇಕು ಅಂತ ಇಲ್ಲ ಅಥವಾ ನಿನಗೆ ಯಾವುದೇ ಒಂದು ಆಂಗ್ಸೈಟಿ ಇರಬೇಕು ಅಂತ ಇಲ್ಲ, ಏನೂ ಇಲ್ಲ. ಆ್ಯಸ್ ಅ ಹ್ಯಾಬಿಟ್ ಅದನ್ನು ನೀವು ಎವ್ರಿ ಡೇ ಅದನ್ನು ಇನ್ಕ್ಲೂಡ್ ಮಾಡಿಕೊಂಡ್ರೆ ಆ ಕೋಪ ಬರೋ ಟೈಮಲ್ಲಿ ದ್ಯಾಟ್ ಹೆಲ್ಪ್ಸ್ ಟು ಗಿವ್ ದ್ಯಾಟ್ ಪಾಸ್. ಆ ಪಾಸ್ ಕೊಡೋಕ್ಕೆ ಆ ಎವ್ರಿ ಡೇ ಡೀಪ್ ಬ್ರೀದಿಂಗ್ ಟೆಕ್ನಿಕ್ಸ್ ಏನಿದೆ ಅದು ಹೆಲ್ಪ್ ಆಗುವಂಥದ್ದು ಅಂತ ಐ ಟೇಕ್ ಇಟ್. ಆ್ಯಂಡ್ ಐ ಫೀಲ್ ಆ ಪಾಸ್ ಕೊಡೋ ಅಂಥದ್ದು ಬರೀ ಕೋಪ ಅನ್ನೋ ಒಂದು ಎಮೋಷನ್ಗಲ್ಲ, ಎಲ್ಲ ಎಮೋಷನ್ಸ್ಗೂ ಅದು ವರ್ಕ್ ಆಗುತ್ತೆ ಅಂತ ಅನಿಸುತ್ತೆ ನನಗೆ. ನನಗೆ ಬೇಸಿಕಲಿ ಅಂದರೆ ಇದೊಂಥರ ಉಕ್ಕೋದ್ರ ಮೇಲೆ ನೀರು ಹಾಕ್ದಂಗೆ ಅಷ್ಟೇ. ಏನೋ ನಾವು ಆ ಟೈಮಿಂಗ್ ಮಾಡೋದಕ್ಕೋದ್ರೆ ಆ್ಯಕ್ಚುಲಿ
ಬೆಂಕಿ ಉರಿತಾನೆ ಇರುತ್ತೆ. ಒಳಗಡೆ ಏನು ರೀಸನ್ನೋ ಅದನ್ನ ಅಡ್ರೆಸ್ ಮಾಡೋದಕ್ಕೆ ನಾವು ನೋಡಬೇಕೇ ಹೊರತು ಆ್ಯಕ್ಚುಲಿ ಉಕ್ಕೋದ್ರ ಮೇಲೆ ನೀರು ಹಾಕಿದ್ರೆ ಅದು ಉಕ್ಕೋದು ನಿಲ್ಲಲ್ಲ. ಸೊ ಆ ಬೆಂಕಿನ ನೋಡುವಂಥದ್ದು. ಈಗ ನೀವು ಹೇಳ್ದಂಗೆ ಕರೆಕ್ಟು. ಆ ಸಮಯದಲ್ಲಿ ಏನು ಯೋಚನೆ ಮಾಡೋದಕ್ಕೆ ಹೋದ್ರೂ ಅದು ಯೋಚನೆ ಇನ್ನೊಂದು ಕೋಪ ತರಿಸುತ್ತೆ ಹೊರತು ಸೊ ಆ ಕೋಪನ ಕಡಿಮೆ ಮಾಡೋದಕ್ಕಾಗಲ್ಲ. ಸೊ ಅದಕ್ಕೆ ನಾವು ಲಾಸ್ಟ್ ಇದರಲ್ಲಿ ಎಮೋಷನ್ಸ್ ಮಾತಾಡುವಾಗ ಅಥವಾ ಸ್ಟ್ರೆಸ್ ರಿಲೇಟೆಡ್ ಇದು ಮಾತಾಡ್ಬೇಕಾದ್ರೆ ನಾವು ಡಿಸ್ಕಸ್ ಮಾಡಿದ್ದು ಅನಿಸುತ್ತೆ. ಆ ಕುಷನ್ ಸಿಗಬೇಕು ಅಂತಂದು, ಅಥವಾ ಆ ಗಾಡಿ ನಮ್ಮದು ವೆಹಿಕಲ್ಗೆ ಒಂದು ಆಕ್ಸಲ್ಸ್ ಇರುತ್ತೆ. ಅದು ಈ ಹಂಪ್ಸ್ ಎಲ್ಲ ಬಂದಾಗ ಒಂದು ಮಟ್ಟಿಗೆ ಸ್ಪ್ರಿಂಗ್ ಥರ ಅಷ್ಟೊಂದು ಇದು ಮಾಡೋದಿಲ್ಲ. ಅದು ತುಂಬ ಜಾಸ್ತಿ ಆಕ್ಸಲ್ ಹಾಕ್ಬಿಟ್ರೆ ಒಂಥರ ಗಾಡಿನೇ ಇದಕ್ಕೆ ಸಿಗೋಲ್ಲ, ತುಂಬ ಜಂಪ್ ಮಾಡುತ್ತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಆ ಗಾಡಿ ವೆಯ್ಟಿಗೆ ಅದಕ್ಕೆ ಇದಿರಬೇಕಲ್ವ. ಅದೇ ರೀತಿ ನಮ್ಮ ಮನಸ್ಸು ಮತ್ತು ದೇಹದ ಮಧ್ಯದಲ್ಲಿ ಒಂದು ಸ್ವಲ್ಪ ಕುಷನ್ ಇರಬೇಕಾಗುತ್ತೆ. ಆ ಕುಷನ್ ಬರ್ಸ್ಕೊಳ್ಳೋದು ಹೇಗೆ ಅಂದರೆ ಈ ರೀತಿ ಮುಂಚೆನೇ ಪ್ರಿಪೇರ್ ಆಗಿರುವಂಥದ್ದು. ಇವಾಗ ನೀವು ಹೇಳ್ದಂಗೆ ಮೊದಲೇ ನಾವೇನಾದರೂ ಡೀಪ್ ಬ್ರೀತಿಂಗ್ನ ಪ್ರತಿದಿನ ಪ್ರಾಕ್ಟೀಸ್ ಮಾಡಿದರೆ ಆ ಥರ ಕೋಪ ಬರುವಂಥ ಸನ್ನಿವೇಶದಲ್ಲಿ ಆ ಕುಷನ್ ಸಿಗುತ್ತೆ. ಇಮಿಡಿಯೇಟ್ ಮನಸ್ಸಿಗೆ ಏನು ಅನಿಸುತ್ತೋ ಬಾಡಿನ ಈ ಥರ ಕುಣಿಸೋಲ್ಲ. ಸೊ ಬಂದು ಇದು ಟಚ್ ಆಗುತ್ತೆ. ಟಚ್ ಆಗೋ ವರ್ಷಕ್ಕೆ ಇದು ಆ ಮಧ್ಯದಲ್ಲಿ ಕುಷನ್ ಇರುತ್ತಲ್ಲ, ನಿಧಾನಕ್ಕೆ ಮತ್ತೆ ಹಿಂದೆ ಹೋಗುತ್ತೆ. ಸೊ ಆ ಕುಷನ್ ಕೊಡೋದು ಬೇಸಿಕಲಿ ಮುಂಚೆನೇ ಪ್ರಿಪೇರ್ ಆಗಿರುವಂಥದ್ದು. ಸೊ ಅದಕ್ಕೆ ಇವಾಗ ಆ್ಯಂಗರ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಅಂಶಗಳನ್ನೆಲ್ಲ ಡಿಸ್ಕಸ್ ಮಾಡಬೇಕಾದ್ರೆ ನಾವು ಪರ್ಟಿಕ್ಯುಲರ್ಗೆ ಅಂಶಗಳನ್ನ ಹೇಳ್ತೀವಿ. ಈ ಮೊದಲೇ ಒಂದ್ಸತಿ ಕುಳಿತುಕೊಂಡು ಯಾವ ಸನ್ನಿವೇಶದಲ್ಲಿ ಕೋಪ ಬರುತ್ತೆ ಅನ್ನೋದನ್ನು ಲಿಸ್ಟ್ ಮಾಡಿಕೊಂಡು ಅಥವಾ ಅದ್ರ ಬಗ್ಗೆ ಆಲೋಚನೆ ಮಾಡೋದು. ಯಾಕೆ ಬಂತು, ನಾನು ಮಾಡಿದ ಸರಿನಾ ತಪ್ಪ, ಯಾವಾಗ ನಾವು ಕಾಮಾಗಿರ್ತೀವಿ ಅವಾಗ ಕುಳಿತುಕೊಂಡ್ರೆ ನಾವು ಹಿಂದೆಯಿಂದ ಮತ್ತೆ ಫೀಡ್ಬ್ಯಾಕ್ ಕೊಟ್ಕೊಂಡಿರ್ತೀವಿ ಬ್ರೈನ್ಗೆ. ಬೇರೆಯವ್ರು ಫೀಡ್ಬ್ಯಾಕ್ ಕೊಟ್ಟಾಗ ನೀವೇನಾದ್ರೂ ನನಗೆ ಕೋಪ ಬಂದಾಗ ಏನಾರ ಬಂದು ನೀವು ಕೋಪ ಮಾಡ್ಕೊಂಡ್ರಿ ಅಂದರೆ ನಾನು ಹೆಂಗೆ ಕೋಪ ಮಾಡ್ಕೊಂಡಿಲ್ಲ ಅಂತ ಇಮಿಡಿಯೇಟ್ ನಾನು ಆನ್ಸರ್ ಮಾಡೋದಕ್ಕೆ ಹೋಗ್ತೀನಿ. ಅದೇ ನಾನೇ ಯಾಕೆ ಕೋಪ ಮಾಡ್ಕೊಂಡೆ, ಹೇಗೆ ಕೋಪ ಮಾಡ್ಕೊಂಡೆ, ನಾನು ಕೋಪ ಮಾಡ್ಕೊಳ್ಬೇಕಾಗಿತ್ತಾ ಅಂದರೆ ಅವಾಗ ಏನು ಮಾಡ್ತೀನಿ ಅಂದರೆ ನಾನು ಆ್ಯಕ್ಚುಲಿ ನಾನು ಸುಳ್ಳು ಹೇಳ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಅದನ್ನೇ ತಾನೇ ಅಸಾಕ್ಷಿ ಅನ್ನೋದು. ಸೊ ಯಾಕಂದ್ರೆ ನನಗೆ ಕರೆಕ್ಟಾಗಿ ಕಾಣ್ತಾ ಇರುತ್ತೆ, ಬೇರೆಯವರಿಗೆ ಹೆಂಗೆ ನೋಡಿದ್ರು ಅದು ಕಾಣೋದಿಲ್ಲ. ಸೊ ಅದಕ್ಕೆ ನನಗೆ ಆ ಒಂದು ಅಂಶನ ಕರೆಕ್ಟಾಗಿ ನೋಡ್ಕೊಳ್ಳೋಕೆ ಸಾಧ್ಯ ಆಗುತ್ತಲ್ಲ, ಅದಕ್ಕಾಗಿ ನನಗೆ ಫೀಡ್ಬ್ಯಾಕ್ ಕೊಟ್ಕೊಳ್ತೀನಿ. ಅಂದರೆ ಪ್ರತಿದಿನ ನಾವು ಹೇಗೆ ಮಾಡ್ತೀವಿ ಅಂತ ಅದ್ರ ಮೇಲೆ ನಿಂತಿರುತ್ತೆ ಹೊರತು ಯಾವತ್ತೋ ಒಂದಿನ ಅದು ಆ್ಯಕ್ಚುಲಿ ಆಗಲ್ಲ. ಆ ಒಂದಿನ ಮಾತ್ರ ನಾನು ಮ್ಯಾನೇಜ್ ಮಾಡ್ಕೊಳಕ್ಕೆ ನೋಡ್ತೀನಿ. ಯಾವಾಗಲೂ ನಾವು ಅದನ್ನೇ ನೋಡ್ತಿರ್ತೀವಿ, ಜಗಳ ಆಗ್ತಾ ಇದೆ ಇದನ್ನು ಮಾತ್ರ ಕಡಿಮೆ ಮಾಡ್ಕೊಳ್ಳೋದು, ಕೋಪ ಮ್ಯಾನೇಜ್ ಮಾಡ್ಕೊಳ್ಳೋಕೆ ಹೋಗ್ತೀವಿ. ಇಲ್ಲ, ಪ್ರತಿದಿನದಕ್ಕೆ ನಾವು ಎಫರ್ಟ್ ಹಾಕಿದ್ರೆ ಆ ಜಗಳ ಆಗುವಂಥ ಸನ್ನಿವೇಶ ನೆಗೆಟ್ ಆಗಿಬಿಟ್ಟು ಪ್ರತಿದಿನ ಊಟ ಮಾಡಬೇಕೆ ಹೊರತು ಹಬ್ಬದ ದಿನ ಊಟ ಮಾಡಿ ಚೆನ್ನಾಗಿರ್ತೀವಿ ಅಂತ ಅನ್ನೋದಕ್ಕೆ ಆಗಲ್ಲ. ಸೊ ಮೇ ಬಿ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನೀನು ಹೇಳಿದ್ದಕ್ಕೆ ಲಿಂಕ್ ಮಾಡಬೇಕು ಅಂದರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರಿಬೇಕು ನಾನು ಅಂತಂದರೆ ಅವತ್ತು ಎಕ್ಸಾಮ್ ದಿನ ಅಥವಾ ಹಿಂದಿನ ದಿನ ರಾತ್ರಿ ಕೂತ್ಕೊಂಡು ನಾನು ಓದ್ತೀನಿ, ಹೋಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪಾಸ್ ಆಗ್ತೀನಿ ಇಸ್ ನಾಟ್ ದ ಸೊಲ್ಯೂಷನ್. ಇಟ್ ಹ್ಯಾಸ್ ಅ ಲಾಡ್ ಆಫ್ ಎಫರ್ಟ್. 1 ವರ್ಷ 2 ವರ್ಷ ಕೂತ್ಕೊಂಡು ಅದಕ್ಕೆ ಟ್ರೈ ಮಾಡಿರ್ತಾರೆ, ಓದಿರ್ತಾರೆ. ಸೇಮ್ ವಿತ್ ಕೋಪ ಆಲ್ಸೋ. ಆ ಒಂದು ಮೊಮೆಂಟಿಗೆ ನಮ್ಮ ಕೋಪನೇ ಕಡಿಮೆ ಆಗಲ್ಲ, ತುಂಬ ಕೋಪ ಮಾಡ್ಕೋತೀನಿ ಅನ್ನೋದಕ್ಕೆ ಪ್ರಾಕ್ಟೀಸ್. ಬಟ್ ಅದೇ ಮಾಡ್ತೀವಿ ನಾವು. ಹೆಂಗಂದ್ರೆ ಅದೆಲ್ಲ ಗೊತ್ತು, ನಾವು ಕರೆಕ್ಟಾಗಿ ಹೇಳ್ತೀವಿ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡಬಾರ್ದು ಅಂತ ಹೇಳೋದಕ್ಕೆ ಕೇಳಿಬಿಡ್ತೀವಿ. ಬಟ್ ಅದನ್ನ ಹೆಂಗೆ ಪಾಲಿಸಬೇಕು ಅಂತ ಅನ್ನೋದ್ರೆ ಎಲ್ಲೋ ಕಡೆ ಎಡುತ್ತಾ ಇರೋವಂಥದ್ದು. ಅಂದರೆ ದಿನನಿತ್ಯ ಮಾಡಲ್ಲ ನಾವು, ಆ್ಯಕ್ಚುಲಿ ಮುಂಚೆನೇ ಪ್ರಿಪೇರ್ ಆಗಿದ್ದರೆ ಈ ಥರದ್ದು ಬರಲ್ಲ. ಸೊ ಆ ಪ್ರಿಪ್ರೇಷನ್ ಅಂದ್ರೇ ಈ ಮೆಡಿಟೇಷನ್ ಇರ್ಬೋದು ಅಥವಾ ಡೀಪ್ ಬ್ರೀದಿಂಗ್ ಎಕ್ಸಸೈಸ್ ಇರ್ಬೋದು. ಆಲ್ಸೋ ನಾನು ಏನು ಮಾಡ್ತೀನಿ ಅಂತಂದರೆ, ಈಗ ರೀಸೆಂಟಾಗಿ ಬಂದಿರೋದು ಬೀಯಿಂಗ್ ಅವೇರ್. ಐ ವಾಸ್ ಅಬೌಟ್ ಟು ಸೇ ದಿಸ್. ನಾನು ಎಲ್ಲಿದ್ದೀನಿ, ಯಾರು ನನಗೆ ಕೋಪ ಬರ್ಸಿದ್ರು, ಯಾಕೆ ಬರ್ಸಿದ್ರು. ಸೊ ಆ ಕೋಪ ಬರುತ್ತೆ ಅಂತ ಗೊತ್ತಾದ ತಕ್ಷಣ ಒಂದ್ಸಲ ಅವ್ರೇನು ಹೇಳ್ತಿದ್ದಾರೆ ಕೇಳೋದು. ಸೊ ಒಂದು ಚೆನ್ನಾಗಿರೋ ಫ್ರೇಸ್ ಓದಿದೆ ಮೊನ್ನೆ, ಲಿಸನ್ ಟು ಅಂಡರ್ಸ್ಟ್ಯಾಂಡ್ ರಾದರ್ ದ್ಯಾನ್ ರಿಯಾಕ್ಟ್. ಯಾರು ಏನಾರು ಹೇಳ್ತಿದ್ದಾನೆ ಅಂದರೆ ನಾವು ವಾಪಸ್ ಏನು ಹೇಳಲಿ ಅವರಿಗೆ ಅಂತ ಕೇಳಿಸ್ಕೊಳ್ಳೋದೇನೆ, ಅವ್ರು ಏನು ಹೇಳ್ತಿದ್ದಾರೆ ಅರ್ಥ ಮಾಡಿಸ್ಕೊಳ್ಳೋಕ್ಕೆ ಕೇಳ್ಕೊಂಡ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ಅದು ಕೋಪ ಒಂದು ಸ್ವಲ್ಪ ಆರತ್ತೆ. ಯಾಕಂದರೆ ನಮಗೂ ಅರ್ಥ ಆಗುತ್ತೆ, ಇರ್ಬೋದೇನೋ ನಾನು ಎಲ್ಲೋ ಒಂದು ಕಡೆ ತಪ್ಪು ಮಾಡಿದ್ನ, ಅಥವಾ ನಾನು ಎಲ್ಲೋ ಒಂದು ಕಡೆ ಇಂಪ್ರೂವ್ ಮಾಡ್ಕೋಬೋದಿತ್ತೋ ಏನೋ, ನಾನು ಯಾವ ಥರ ಹೇಳ್ತಿದ್ದೀನಿ ಅವ್ರಿಗೆ ಅರ್ಥ ಆಗ್ತಿದೆಯೋ ಇಲ್ವೋ. ಸೊ ಅರ್ಥ ಮಾಡ್ಕೊಳ್ಳೋಕ್ಕೆ ಅವ್ರು ಏನು ಹೇಳ್ತಿದ್ದಾರೆ ಕೇಳಿಕೊಂಡು ಇದ್ದರೆ ಮೋಸ್ಟ್ಲಿ ಆ ಕೋಪ ಒಂದು ಸ್ವಲ್ಪ ಅಲ್ಲಿಗೆ ಕಡಿಮೆ ಆಗ್ಬೋದು ಅಥವಾ ಅರ್ಥ ಮಾಡ್ಕೋಬೋದು. ಕೋಪ ಬಂದಾಗ ಮಾತ್ರ ಈ ಥರ ಮಾಡೋದಲ್ಲ, ಪ್ರತಿನಿತ್ಯ ನಾವು ಮಾಡೋ ಅಂಥದ್ರಲ್ಲಿ ನಾವು ಇದನ್ನ ಮಾಡಿಬಿಟ್ರೆ ಆ ಕೋಪ ಬರೋವಂಥ ಸನ್ನಿವೇಶ ಇರುತ್ತಲ್ಲ, ಅವಾಗಲೂ ನಾವು ವಿ ವಿಲ್ ಲಿಸನ್, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಕೇಳಿಸ್ಕೊತೀವಿ, ಅರ್ಥ ಆಲಿಸ್ಕೊತೀವಿ ಹೊರತು
ರಿಯಾಕ್ಟ್ ಮಾಡಬೇಕು ಅಂತ ಕೇಳಿಸ್ಕೊಳ್ಳಲ್ಲ, ಅಥವಾ ಅದನ್ನು ನಾನೇನೋ ಹೇಳಬೇಕು ಅಂತ ಅದನ್ನ ಪ್ರಿಪೇರ್ ಮಾಡ್ಕೊಳ್ಳಲ್ಲ. ಸೊ ಇದು ಮೋಸ್ಟ್ಲಿ ಆ ಜಗಳ ಆಗ್ಬೇಕಾದ್ರೆ, ಕೋಪ ಆಗ್ಬೇಕಾದ್ರೆ ಹೆಂಗೆ ಆರ್ಗ್ಯುಮೆಂಟ್ ನೋಡು ನೀನು ಯಾವ್ದಾರು ಇಬ್ರ ನಡುವೆ, ನೀನು ಅವಾಗ ಹಂಗೆ ಮಾಡಿದ್ಯಾ ಅದಕ್ಕೆ ನಾನು ಇವಾಗ ಹಿಂಗೆ ಮಾಡ್ತಾ ಇದ್ದೆ, ನೀನು ಅವತ್ತು ಪಾಯಿಂಟ್ ಪ್ರೂವ್ ಮಾಡೋ ನಾನು ಕರೆಕ್ಟು ಅನ್ನೋ ಒಂದು ದೃಷ್ಟಿಕೋನದಲ್ಲೇ ನಾವು ಜಗಳಾಡ್ತಿರ್ತೀವೇ ಹೊರತು ಅವ್ರು ಏನು ಹೇಳ್ತಿದ್ದಾರೆ ಅಂತ ಕೇಳಿಸ್ಕೊಳ್ಳೋದು ಅಥವಾ ಅದನ್ನು ಸಾಲ್ವ್ ಮಾಡೋದು ಅದನ್ನು ಇರೋದೇ ಇಲ್ಲ. ನಾವು ಆ ಸ್ಟೇಟಲ್ಲೇ ಇರಲ್ಲ. ಸೊ ಆಲ್ಸೋ ಅವೇರ್ನೆಸ್ ಅಂತ ನೀ ಹೇಳಿದೆಲ್ಲ, ಬರೀ ನಂಗೆ ಆ ಅವೇರ್ನೆಸ್ ಇದ್ಬಿಟ್ರೆ ಆಗಲ್ಲ. ಫಸ್ಟ್ ನಾನು ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ನಂಗೆ ಈ ಸಿಚುವೇಶನ್ಸಲ್ಲಿ ಕೋಪ ಬರುತ್ತೆ, ಕೋಪ ಬರ್ತಿದೆ ಅನ್ನೋದು ನಾನು ಹೇಗೆ ಅಕ್ಸೆಪ್ಟ್ ಮಾಡ್ಕೋತೀನೋ, ಅಗೇನ್ ಅದು ನನ್ನ ಟಾಸ್ಕು ಬೇರೆಯವ್ರಿಗೂ ಅದನ್ನ ಅರ್ಥ ಮಾಡಿಸೋದಕ್ಕೆ. ಸೊ ನೆಕ್ಸ್ಟ್ ಟೈಮ್ ಅದೇ ಸಿಚುವೇಶನ್ ರಿಪೀಟ್ ಆಗದಲೇ ಇರೋ ಹಾಗೆ ಒಂದು ಸ್ವಲ್ಪನಾದರೂ ಇಬ್ರು ಕಡೆಯಿಂದನೂ ಒಂದು ಕಾನ್ಷಿಯಸ್ಲಿ ಎಫರ್ಟ್ಸ್ ಇರುತ್ತೆ ಅಂತ ಅನ್ಸುತ್ತೆ. ಒಂದು ಅಕ್ಸೆಪ್ಟೆನ್ಸು, ಎರಡನೇದು ಜಗಳ ನೀ ಹೇಳ್ದೆ ಅಲ್ಲ ಈಗ. ಸೊ ಆ ರಿಯಾಕ್ಟ್ ಮಾಡೋದಕ್ಕಿಂತ ಆ ಕ್ಷಣಕ್ಕೆ ನಾವು ರೆಸ್ಪಾಂಡ್ ಮಾಡಿಬಿಟ್ರೆ ಇಟ್ ವಿಲ್ ಬಿ ಮಚ್ ಬೆಟರ್. ಲೈಕ್ ಫಾರ್ ಎಕ್ಸಾಂಪಲ್, ಇದು ಈ ಪಾಡ್ಕಾಸ್ಟು ಇನ್ಯಾವತ್ತೂ ಶೂಟ್ ಆಗಬೇಕಿತ್ತು, ಪೋಸ್ಟ್ಪೋನ್ ಆಗಿ 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 ಇವತ್ತಿಗೆ ಬಂತು. ಸೊ ಇನ್ನೊಂದು ದಿನಕ್ಕೂ ಕಂಪ್ಲೀಟ್ ಫಿಕ್ಸ್ ಆಗಿ ಪೋಸ್ಟ್ಪೋನ್ ಆಯಿತು. ಸೊ ಫಿಕ್ಸ್ ಆಗಿ ಲಾಸ್ಟ್ ಮೂಮೆಂಟಲ್ಲಿ ನಾವು ಡಿಸ್ಕಸ್ ಮಾಡಿ ಹಿಂಗಿದೆ ಪರಿಸ್ಥಿತಿ, ಮಾಡೋದಕ್ಕಾಗಲ್ಲ ಬರೋದಕ್ಕಾಗಲ್ಲ ಅಂತ ಅಂದಾಗ ನೀನು ಪ್ರಾಬಬ್ಲಿ ರಿಯಾಕ್ಟ್ ಮಾಡಿಬಿಟ್ಟಿದ್ರೆ, ನಾನೆಲ್ಲ ಇಲ್ಲಿ ಅರೇಂಜ್ ಮಾಡ್ಕೊಂಡಿದ್ದೀನಿ, ಎಲ್ಲವೂ ಸೆಟ್ ಆಗೋಗಿದೆ, ನೀ ಹೆಂಗೆ ಹಿಂಗೆ ಮಾಡ್ತೀಯ ಅಂತ ರಿಯಾಕ್ಟ್ ಮಾಡಿಬಿಟ್ಟಿದ್ರೆ, ಅಗೇನ್ ಇಟ್ ವುಡ್ ಹ್ಯಾವ್ ಅಫೆಕ್ಟೆಡ್ ದ ಎಂಟೈರ್ ಪರ್ಪಸ್ ಆಫ್ ಪಾಡ್ಕಾಸ್ಟ್, ಎಂಟೈರ್ ಪರ್ಪಸ್ ಆಫ್ ಅವರ್ ರಿಲೇಶನ್ಶಿಪ್. ಅದ್ರ ಬದಲಿಗೆ ನೀ ಏನು ಮಾಡಿದೆ, ಹೌದಾ ಸರಿ ಏನು ಬೆಸ್ಟ್ ಆಲ್ಟರ್ನೇಟಿವ್ ಇದೆ ನಾನು ನೋಡ್ತೀನಿ, ನೋಡ್ಬಿಟ್ಟು ಹೇಳ್ತೀನಿ ಅಂತ ಯು ರೆಸ್ಪಾಂಡೆಡ್ ದಟ್ ವೇ. ಸೊ ಆ ರೆಸ್ಪಾಂಡ್ ಮಾಡಿದಾಗ ನೀನು ನಿನ್ನ ಕೋಪನೂ ಮ್ಯಾನೇಜ್ ಮಾಡ್ಕೋತೀಯ, ಬೇರೆಯವ್ರಿಗೂ ಅದು ಗೊತ್ತಾಗ್ತಾ ಹೋಗುತ್ತೆ, ಇದು ರಿಯಾಕ್ಷನ್ ಅಲ್ಲ, ನಾನು ಇದನ್ನ ಹಿಂಗೆ ಮ್ಯಾನೇಜ್ ಮಾಡಬಹುದು ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಹೋಗುತ್ತೆ ಅಂತ ಅನ್ಸುತ್ತೆ. ಐ ಥಿಂಕ್ ಇದು ಎಲ್ಲಿಂದ ಬಂತು ಅಂತ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಅದರ್ ಪರ್ಸನ್. ಇವಾಗ ಒಂದು ಸಿಚುವೇಶನಲ್ಲಿ ನಾನು ಇದ್ದೀನಿ. ಸೊ ಈಗ ನನಗೆ ಪಾಡ್ಕಾಸ್ಟು ಮಾಡಬೇಕು, ನನ್ನ ಮಗಳನ್ನೂ ನೋಡ್ಕೋಬೇಕು, ನನ್ನ ಮನೆ ನೋಡ್ಕೋಬೇಕು, ನಂದು ಸ್ಟುಡಿಯೋದಲ್ಲಿ ಎಲ್ಲರೂ ಇದ್ದಾರಾ ಇಲ್ವಾ ಅದನ್ನು ನೋಡ್ಕೋಬೇಕು. ಸೊ ಬೇರೆ ಬೇರೆ ಆಯಾಮ ಇದ್ದಾಗ ಇಟ್ ಈಸ್ ಇಂಪಾಸಿಬಲ್ ಎಲ್ಲರೂ ನಾನು ಹೇಳ್ದಂಗೆ ಮಾಡಬೇಕು, ನಾನು ಹೇಳ್ದಂಗೆ ಆಗಬೇಕು ಅಂತ ನಾನು ಮಾಡ್ತಾ ಹೋದರೆ ಇಟ್ಸ್ ಇಂಪಾಸಿಬಲ್, ಆಗೋದೇ ಇಲ್ಲ ಅದು, ರೈಟ್? ವೆನ್ ಯು ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ದೀಸ್ ಪ್ರಾಸೆಸಸ್, ನಾನು ಒಬ್ಬಳೇ ಅಲ್ಲ, ಈವನ್ ಹೀ ಹ್ಯಾಸ್ ಅ ಲಾಟ್ ಆಫ್ ಥಿಂಗ್ಸ್ ಟು ಟೇಕ್ ಕೇರ್ ಆಫ್, ಈವನ್ ಶೀ ಹ್ಯಾಸ್ ಅ ಲಾಟ್ ಆಫ್ ಥಿಂಗ್ಸ್ ಟು ಟೇಕ್ ಕೇರ್ ಆಫ್. ನಿಮ್ಮದು ಬರೀ ಇದೊಂದೇ ಪಾಡ್ಕಾಸ್ಟು ಅಂತ ಅಲ್ಲ, ನಿಮ್ಮದು ಲೈಫ್ ಇದೆ ಬೇರೆ. And there are a lot of things that you are going through, and you are going through many lot of things. ಮಕ್ಕಳು, ಹೆಂಡತಿ, ಜಾಬು ಅಂದ್ಕೊಂಡು ಎವ್ರಿಬಡಿ ಈಸ್ ಗೋಯಿಂಗ್ ಥ್ರೂ ದೇರ್ ಓನ್ ಲೈಫ್ ಅಲ್ಲ. ಸೊ ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಅವ್ರು ನೀನು ಹೇಳಿದ್ದೇ ಕೇಳಬೇಕು, ನೀನು ಮಾಡಿದ್ದೇ ಇದಾಗಬೇಕು ಅಂತ. ಆ್ಯಂಡ್ ಆ ಅಂಡರ್ಸ್ಟ್ಯಾಂಡಿಂಗಲ್ಲೂ ಐ ಥಿಂಕ್ ಒಂದು ಥಿನ್ ಲೈನ್ ಬರುತ್ತೆ. ಯು ಎಂಪತೈಸ್, ಯು ಓವರ್ ಎಂಪತೈಸ್. ಸೊ ನೀ ಎಂಪತೈಸ್ ಮಾಡಿದಾಗ ಎಲ್ಲ ಕರೆಕ್ಟಾಗಿರುತ್ತೆ, ನೀವು ಓವರ್ ಎಂಪತೈಸ್ ಮಾಡಿದಾಗ ವಾಪಸ್ ನಿನಗೆ ಅದು ಹಾರ್ಮ್ಫುಲ್ ಆಗ್ತಾ ಹೋಗುತ್ತೆ. ಸೊ ಆ ಕಾನ್ಷಿಯಸ್ಸಲ್ಲಿ ವಿ ಶುಡ್ ಬಿ ಅಂತ ಅನ್ಸುತ್ತೆ ನನಗೆ ವೆನ್ ಇಟ್ ಕಮ್ಸ್. ತುಂಬ ಜನಕ್ಕೆ ಆ ಗಿಲ್ಟ್ ಟ್ರಿಪ್ಪಿಂಗ್ ಹೋಗ್ಬಿಡ್ತಾರೆ. ಕೋಪದಲ್ಲೇ ಇವಾಗ ಏನೋ ಅಂದ್ಬಿಟ್ಟಿರ್ತಾರೆ, ಅಂದಮೇಲೆ ಎಷ್ಟೋ ಹೊತ್ತಾದ್ಮೇಲೆ ಅಥವಾ ಒಂದಷ್ಟು ದಿನ ಆದಮೇಲೆ ನಾನು ಅವತ್ತು ಹಿಂಗೆ ಮಾತಾಡ್ಬಿಟ್ಟೆ, ನಂಗೆ ಅದು ಸರಿ ಅನ್ನಿಸ್ಲಿಲ್ಲ ಅಂತ ಹೇಳ್ತಾರೆ. ಸೊ ಅಷ್ಟು ದಿನ ಅಷ್ಟು ಹೊತ್ತು ಅವ್ರು ಅದನ್ನೇ ಕ್ಯಾರಿ ಮಾಡ್ಕೊಂಡಿರ್ತಾರೆ. ಸೊ ಅದ್ರ ಬದಲಿಗೆ ಆವಾಗಲೇ ಎಷ್ಟು ಅಪ್ರಾಪ್ರಿಯೇಟ್ ಆಗಿ ಅದನ್ನು ನಾವು ವ್ಯಕ್ತಪಡಿಸ್ಬಿಡ್ತೀವಿ, ಆ ಕ್ಯಾರಿ ಫಾರ್ವರ್ಡು ಇರಲ್ಲ. ಆವಾಗಲೇ ಹೇಳ್ದಂಗೆ ಆ ಬ್ಯಾಗೇಜಸ್ನ ನಾವು ತೊಗೊಂಡು ಬಂದು ರೆಸ್ಪಾಂಡ್ ಮಾಡಲಿ ಅಥವಾ ರಿಯಾಕ್ಟ್ ಆಗಲಿ ಮಾಡೋದಕ್ಕಾಗಲ್ಲ. ಅಲ್ಲಿಗೆ ಅದು ಮ್ಯಾಟ್ರ್ ಕ್ಲೋಸ್ ಆಗಿಬಿಡುತ್ತೆ ಅಂತ ಅನಿಸುತ್ತೆ. ಆ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಈಚ್ ಅದರ್, ಅದೇ ಆಸ್ ಅ ಸೊಸೈಟಿ ಇರ್ಬೋದು, ಆಸ್ ಅ ಇಂಡಿವಿಜುವಲ್ ಇರ್ಬೋದು, ಅದೇ ನಾವು ಇವಲ್ಯೂಷನ್ ಅಂತ ಹೇಳ್ತೀವಲ್ವಾ. ಸೊ ಆ ಕೋಪ ಏನಕ್ಕೋ ಬಂದಿರುತ್ತೆ ನಮಗೆ ಹಿಂದೆ, ಅದನ್ನೇ ಇಟ್ಕೊಂಡು ಸಾಧಿಸ್ಕೊಂಡು ಅದನ್ನೇ ಮುಂದೆ ಮಾಡ್ತೀನಿ ಅಂತಂದರೆ ವೇರ್ ಆರ್ ವಿ ಆಸ್ ಇಂಡಿವಿಜುವಲ್ಸ್ ಆರ್ ಹ್ಯೂಮನ್ ಬೀಯಿಂಗ್ಸ್? ಅಂದರೆ ಬೇಸಿಕಲಿ ವಾಟ್ ವಿ ಆರ್ ಟ್ರೈಂಗ್ ಟು ಸೇ ಇಸ್ ಥಿಂಕ್ ಅಬೌಟ್ ಯಾಕೆ ಕೋಪ ಬಂತು, ನಾನು ಒಂದು ಸನ್ನಿವೇಶದಲ್ಲಿ ಏನು ಮಾಡಬಹುದಿತ್ತು, ಏನು ಮಾಡಬಾರ್ದಿತ್ತು. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಟೈಮ್ ಕೊಡಿ. ಸೊ ಯೋಚನೆ ಮಾಡಿ ಆ ಪಾಸ್ ಕೊಡೋದು ಇರ್ಬೋದು. ಇಮಿಡಿಯೇಟಾಗಿ ಬರುತ್ತೆ ಅಥವಾ
ಕೋಪ ಬಂದಾಗ ಪಾಸ್ ಕೊಟ್ಬಿಡ್ತೀನಿ ಅಂತ ಆಗಲ್ಲ. ಎವ್ರಿ ಡೇ ಪ್ರಾಕ್ಟೀಸ್ ದ ಮೆಡಿಟೇಷನ್ ಇರ್ಬೋದು ಅಥವಾ ಡೀಪ್ ಬ್ರೀದಿಂಗ್ ಎಕ್ಸಸೈಸ್ ಫಾರ್ 2 minutes, 2 ನಿಮಿಷ ಆದರೂ ಸಹಿತ ಒಂದು ಪ್ರಾಕ್ಟೀಸ್ ಮಾಡಿದರೆ ಮೇ ಬಿ ಆ ಒಂದು ನಮ್ಮ ಇಮೋಷನ್ಸ್ ಅಥವಾ ಬಾಡಿಯಲ್ಲಿ ಚೇಂಜಸ್ ಆಗ್ತಾ ಇರುವಾಗ ಅದು ಹೆಲ್ಪ್ ಆಗಿ ಕೋಪ ರೆಡ್ಯೂಸ್ ಆಗ್ಬೋದು. ದಟ್ಸ್ ವಾಟ್ ಐ ಹ್ಯಾವ್ ಬೀನ್ ಡೂಯಿಂಗ್. ಏನು ಅನ್ಸುತ್ತೆ ಅಂದ್ರೆ ಎಷ್ಟೋ ಬಾರಿ ಇಬ್ರು ಜಗಳ ಆಡ್ತಾ ಇದ್ದಾರೆ ಅಂದ್ರೆ ಒಬ್ರು ಕೋಪ ನಾನು ಕೋಪ ಮಾಡ್ಕೊಂಡು ನಿನ್ನ ಮೇಲೆ ಕೂಗಾಡ್ತಾ ಇದ್ದೀನಿ ಅಂತ ಇಟ್ ಡಸಂಟ್ ಮೀನ್ ದಟ್ ನಾನು ನಿನ್ನನ್ನು ದೂರ ಕಳಿಸ್ಬೇಕು ಅಂತಲ್ಲ. ನನಗೆ ಬೇರೆ ರೀತಿ ಎಲ್ಲೋ ಒಂದು ಕಡೆ ನಾವು ಇಬ್ರು ಮಾತಾಡೋದಕ್ಕೆ ಆಗ್ತಾ ಇಲ್ಲ. ಮೇ ಬಿ ಅದನ್ನು ಇಂಪ್ರೂವ್ ಮಾಡ್ಕೊಂಡ್ರೆ ಈ ಕೋಪ ತಾನೇ ಕಡಿಮೆ ಆಗುತ್ತೆ. ಕೋಪ ಮಾಡ್ಕೊಳ್ಳೋದು ಒಂದು ವೇ ಆಫ್ ಕಮ್ಯುನಿಕೇಷನ್. ಸೊ ಪರಸ್ಪರರು ಬೇಕು ಅನ್ನೋದಕ್ಕೂ ಕೋಪ ಮಾಡ್ಕೊತೀವಿ. ಸೊ ಯಾವಾಗಲೂ ನೆಗೆಟಿವ್ ಅಲ್ಲ, ಕೋಪ ಈ ಥರ ಎಕ್ಸ್ಪೆಕ್ಟೇಷನ್ ಇರುತ್ತೆ ಏನೋ ಒಂದು, ಅದು ಫುಲ್ಫಿಲ್ ಆಗಿಲ್ಲ ಅಂದಾಗ ಈ ರೀತಿ ಬೇರೆ ರೀತಿ ವಾಪಸ್ ಬರುವಂಥದ್ದು ಇರುತ್ತೆ ಪರಸ್ಪರರಲ್ಲಿ, ಅಂದರೆ ತುಂಬ ಹತ್ರದಲ್ಲಿರೋವಂಥವ್ರಿಗೆ. ಸೊ ಅದಕ್ಕಾಗಿನ ಅದನ್ನು ಏನು ಅಂತ ಅರ್ಥ ಮಾಡಿಕೊಂಡು ಪ್ಯಾಸಿವ್ ಅಗ್ರೆಷನ್ ಮಾಡ್ಕೊಳ್ಳೋದ್ರೆ ಅಂದರೆ ನೇರವಾಗಿ ಏನೋ ಸಾಧ್ಯ ಆಗುತ್ತೆ ಹೇಳೋದಕ್ಕೆ, ನೇರವಾಗಿ ಹೇಳೋದಕ್ಕಾಗಲ್ವಾ ಬರೆದು ಇದು ಮಾಡುವಂಥದ್ದು ಹೇಳುವಂಥದ್ದು. ಅಂದರೆ ಕೆಲವೊಂದು ಅಂಶಗಳನ್ನ ಇನ್ನೊಬ್ರಿಗೆ ಹೇಳೋದಕ್ಕಾಗಲ್ಲ, ಹಂಗೆ ಇಟ್ಕೊಂಡ್ಬಿಟ್ಟಿರ್ತೀವಿ. ಯಾವ ಸನ್ನಿವೇಶದಲ್ಲಿ ಹೇಳ್ಬೋದು, ಆದಷ್ಟು ಕಾಮಾಗಿದ್ದಾಗ ಈ ಥರ ಸನ್ನಿವೇಶಗಳನ್ನ ಯೋಚನೆ ಮಾಡಬೇಕು. ನೀನು ಹೇಳೋದಲ್ಲ ಕುಳಿತುಕೊಂಡು ಜಗಳ ಆಗಿದ್ದನ್ನು ಅದರ ಪರ ಮತ್ತು ವಿರೋಧವಾಗಿ ಏನಾಯಿತು ಅಂತ ಅದನ್ನ ಯೋಚನೆ ಮಾಡೋದು. ಸೊ ಯಾವಾಗ ಕಾಮಾಗಿರ್ತೀವೋ ಅವಾಗ ಕುಳಿತುಕೊಂಡು ಮಾಡಬೇಕು. ಸೊ ಆವಾಗ ದೆನ್ ಐ ಥಿಂಕ್ ನಮಗೆ ಇದ್ರ ಮೇಲೆ ಹಿಡಿತ ಸಿಗುತ್ತೆ. ಸೊ ಅದು ಬ್ರೈನಿಗೆ ಫೀಡ್ಬ್ಯಾಕ್ ಕೊಟ್ಕೊಡುತ್ತೆ. ಸೊ ಒನ್ ಮೋರ್ ಥಿಂಗ್ ದಟ್ ಐ ಡೂ ಕೋಪನ ಮ್ಯಾನೇಜ್ ಮಾಡೋಕ್ಕೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನಂದು ಹಸ್ಬೆಂಡೇ ಇರಲಿ, ಗಂಡನ ಮೇಲೆ ಕೋಪ ಬಂತು ಅಂತ ಅಂದರೆ ರೀಸೆಂಟಾಗಿ ಐ ಹ್ಯಾವ್ ಟ್ರೈಡ್ ನ್ಯೂ ಥಿಂಗ್ಸ್. ಆವಾಗಲೇ ಕೂಗಾಡೋದು ಅಥವಾ ಆವಾಗಲೇ ಏನಾದ್ರು ಹೇಳೋದು ಮಾಡಲ್ಲ. 1 ನಿಮಿಷ ಇರು. ಸೊ ಐ ಟೇಕ್ ದಟ್ ಬ್ರೇಕ್. ಆ ಬ್ರೇಕ್ ತೊಗೊಂಡು ಸಂಜೆ 5 ಗಂಟೆಗೆ ವಿಲ್ ಮೀಟ್ ಫಾರ್ ಅ ಕಾಫಿ. ಅದನ್ನು ಡೆವಲಪ್ ಮಾಡ್ಕೊಂಡಿದ್ದೀನಿ ನಾನು ರೀಸೆಂಟಾಗಿ. ಕಾಫಿಯಲ್ಲಿ ಕುತ್ಕೊಂಡು ನಾನು ಕಂಪ್ಲೀಟಾಗಿ ನನಗೆ ಏನಾಯಿತು ಆವಾಗ, ನನಗೇನು ಅನ್ನಿಸ್ತು ಅದನ್ನು ಕಂಪ್ಲೀಟ್ಲಿ ಐ ಕಮ್ಯುನಿಕೇಟೆಡ್. ಆ್ಯಂಡ್ ದೆನ್ ಹೀ ಟೋಲ್ಡ್ ಮಿ ದಟ್ ನನಗೆ ಹಿಂಗೆ ಅನ್ನಿಸ್ತು, ನನಗೆ ಹಿಂಗೆ ಆಯಿತು ಆ ಮೊಮೆಂಟಲ್ಲಿ. ಸೊ ಆ ಕಾಫಿ ಕೂತ್ಕೊಂಡು 5 ಗಂಟೆಗೆ ಏನು ಮಾತಾಡಿದ್ವಿ. ದೆನ್ ವಿ ರಿಯಲೈಸ್ ದಟ್ ಓಕೆ, ಇದು ನಿನ್ನ ಪರ್ಸ್ಪೆಕ್ಟಿವ್ ಇತ್ತು, ಇದು ನನ್ನ ಪರ್ಸ್ಪೆಕ್ಟಿವ್ ಇತ್ತು. ಇವಾಗ ಗೊತ್ತಾಯ್ತಾ ನನಗೆ ಯಾಕೆ ಕೋಪ ಬಂತು, ನಿನಗೆ ಯಾಕೆ ಕೋಪ ಬಂತು. ಸೊ ಅದು ಆ ಮಾತಾಡಿದ್ರಲ್ಲ, ಇಟ್ ವೆಂಟ್ ಸೋ ಸ್ಮೂತ್ಲಿ. ಐ ಫೆಲ್ಟ್ ಸೋ ಹ್ಯಾಪಿ ಅಬೌಟ್ ಇಟ್. ಓಕೆ, ಹಿಂಗೂ ಮಾಡಬಹುದು, ರಾದರ್ ದ್ಯಾನ್ ಜಸ್ಟ್ ಏನೇನೋ ಜೋರಾಗಿ ಕೂಗಾಡಿ ಮನಸ್ತಾಪ ಮಾಡ್ಕೊಳ್ಳೋದಕ್ಕಿಂತ ದಿಸ್ ಕ್ಯಾನ್ ಆಲ್ಸೋ ಬಿ ಡನ್ ಅನ್ನೋದು. ಇದೇ ವರ್ಕ್ ಆಗುತ್ತೆ ಮೋಸ್ಟ್ ಆಫ್ ದೆಮ್ಗೆ. ಅಂದ್ರೆ ಅವಾಗಲೇ ನಾವು ಹೇಳಿದ್ವಲ್ಲ, ಜಗಳಕ್ಕೆ ಹೋದಾಗ ಆ ಆರ್ಗ್ಯುಮೆಂಟ್ ಅಲ್ಲಿ ಅವ್ರವ್ರ ಪಾಯಿಂಟ್ ಪ್ರೂವ್ ಮಾಡಕ್ ಹೋಗ್ತಾರೆ. ಆ ಪ್ರೂವ್ ಮಾಡೋ ಭರದಲ್ಲಿ ಇನ್ನೊಬ್ರನ್ನ ಬ್ಲೇಮ್ ಮಾಡೋದೇ ಜಾಸ್ತಿ ಆಗುತ್ತೆ. ನನಗೇನಕ್ಕೆ ಕೋಪ ಬಂತು ಅಂತ ಬರಲ್ಲ ಅಲ್ಲಿ ಪ್ರಶ್ನೆ, ನೀನೇನ್ ಮಾಡ್ದೆ, ನಿನ್ನಿಂದ ಏನಕ್ಕೆ ನನಗೆ ಕೋಪ ಬಂತು ಅಂತ ಬರುತ್ತೆ. ಬಟ್ ಹಿಂಗ್ ಕೂತ್ ಮಾತಾಡಿದಾಗ ಆ ಥರ ಬರಲ್ಲ. ನನ್ಗೇನಾಯ್ತು ಕೋಪ ಬಂದಾಗ, ಏನಕ್ಕೆ ನಂಗೆ ಬಂತು ಅನ್ನೋದು ಆ ಇಂಡಿವಿಜುವಲ್ ಪರ್ಸ್ಪೆಕ್ಟಿವ್ ಶೇರ್ ಆದಾಗ ಇಟ್ ಗಿವ್ಸ್ ಮೋರ್ ಕ್ಲಾರಿಟಿ ಇನ್ ಎವ್ರಿ ರಿಲೇಶನ್ಶಿಪ್. ಬರೀ ಗಂಡ ಹೆಂಡತಿ ಅಂತ ಅಲ್ಲ, ಅಪ್ಪ ಅಮ್ಮ ಅವ್ರ ಜೊತೆನೂ ನಾವು ಕಮ್ಯುನಿಕೇಟ್ ಮಾಡ್ಬೇಕಾದ್ರೆ, ಕೋಪಿಸ್ಕೋಬೇಕಾದ್ರೆ ಇದನ್ನ ತಂದ್ರೆ ಪ್ರಾಬಬ್ಲಿ ಇಟ್ ವಿಲ್ ವರ್ಕ್ ಅಂತ ಅನ್ಸುತ್ತೆ. ನನಗೆ ಹೊರಗಡೆ ಜಾಸ್ತಿ ಕೋಪನೇ ಬರಲ್ಲ ಆ್ಯಕ್ಚುಲಿ. ಮೇ ಬಿ ನನ್ನ ನೋಡಿಲ್ಲ ಅನ್ಸುತ್ತೆ, ಜಾಸ್ತಿ ಕೋಪ ಮಾಡ್ಕೊಂಡ್ರು ಇದು ಒಳ್ಳೆ ಮನೆಯಲ್ಲಿ ಜಾಸ್ತಿ ಅಂದರೆ ಕೋಪ ಬರುವಂಥದ್ದು. ಬಟ್ ಎಲ್ಲ ಟೈಮ್ದು ನಾನು ಕೋಪನೇ ಅಂದರೆ ಇದೇ ಸನ್ನಿವೇಶದಲ್ಲಿ ನೋಡೋದಿಲ್ಲ ನಮ್ದು. ಯಾಕಂದರೆ ಅದು ಎಷ್ಟೋ ಸತಿ ನನಗೆ ಅದೊಂಥರ ಕಂಫರ್ಟು. ಆ ಹೌದು. ಕೋಪ ಮಾಡ್ಕೊಳ್ಳೋದು ಮತ್ತು ನನ್ನ ವೈಫ್ ಜೊತೆ ಮಕ್ಕಳ ಜೊತೆ ಚಿಕ್ಕದಾಗಿ ಇದು ಮಾಡೋವಂಥದ್ದು, ಅದು ಕಂಫರ್ಟ್ ಇದೆ. ಯಾವುದೋ ಒಂದು ದೊಡ್ಡದು ಎಲ್ಲೋ ಒಂದು ಕಡೆ ಇದು ಹಾರ್ಮ್ ಮಾಡ್ತಾ ಇದೆ, ಆ ಥರ ಸನ್ನಿವೇಶಗಳು ಅಟ್ಲೀಸ್ಟ್ ನಾವು ಇದು ಫಾಲೋ ಮಾಡ್ಬೋದು. ನನಗೆ ಮೇ ಹೌದು. ನೀನು ಹೇಳಿದಲ್ಲ, ಇದು ಒಳ್ಳೆ ಅಂಶ ಅನಿಸುತ್ತೆ. ಸೊ ಆ ಥರ ಸನ್ನಿವೇಶ ಎಲ್ಲ ಒಂದು ಕಡೆ ಇಬ್ಬರಿಗೂ ಸನ್ನಿವೇಶ ಇದಾಗ್ತವೆ. ಮೇ ಬಿ ನಿನ್ನ ಸನ್ನಿವೇಶ ಬೇರೆ ಇರ್ಬೋದು, ನಾನು ನೋಡ್ತಾ ಇರೋದು ನನಗೆ ಈ ಥರ ದೊಡ್ಡ ಸನ್ನಿವೇಶ ಬಂದಾಗ ನಾನು ಇದನ್ನು ಫಾಲೋ ಮಾಡ್ತೀನಿ. ಹ್ಮ್. ನನ್ನ ಸನ್ನಿವೇಶ depends. ಪ್ರತಿದಿನದ ಸನ್ನಿವೇಶದಲ್ಲಿ ನಾನು ಐ ಥಿಂಕ್ ನನಗೆ ಅವಶ್ಯಕತೆ ಇಲ್ಲ. ಮೇ ಬಿ ಆ ಕೋಪದಿಂದಲೇ ನನಗೆ ಐ ಥಿಂಕ್ ಇನ್ನೂ ಹೆಚ್ಚಿಗೆ ಕನೆಕ್ಟ್ ಆಗ್ತಾ ಇರ್ತೀವಿ. ಮೇ ಬಿ ಸೊ ಮುತ್ತು ಹೇಳ್ದ ಹಾಗೆ ಇದೇ ಟೆಕ್ನಿಕ್ ಅವ್ರು ಎಲ್ಲ ಸಿಚುವೇಶನ್ ಅಲ್ಲೂ ಅಪ್ಲೈ ಮಾಡ್ಕೊಳಕ್ ಆಗಲ್ಲ ಅಂತ. ಕೋಪ ಆಗ್ಲಿ, ಯಾವುದೇ ಎಮೋಷನ್ ಆಗ್ಲಿ, ನಾವೇನೇ ಮ್ಯಾನೇಜ್ಮೆಂಟ್ ಬಗ್ಗೆ ಇವಾಗ ಮಾತಾಡ್ತಿದ್ರು, ಇಟ್ ಈಸ್ ನಮ್ಮ ಎಕ್ಸ್ಪೀರಿಯನ್ಸ್. ನನಗೆ ಹೇಗೆ ಮ್ಯಾನೇಜ್ ಮಾಡ್ಕೊಳಕ್ ಆಯ್ತು ಅಂತ ಹೇಳ್ತಿದೀವಿ. ಬಿಕಾಸ್ ನೋಡ್ತಿರೋರಲ್ಲಿ ಒಂದಷ್ಟು ಜನ ಕನೆಕ್ಟ್ ಮಾಡ್ಕೊಂಡು ಪ್ರಾಬಬ್ಲಿ ಹೌದು ನಾನು ಇದನ್ನ ಮಾಡ್ತಾ ಇದ್ದೀನಿ ಅನ್ನೋ ಐಡೆಂಟಿಫಿಕೇಶನ್ಗೆ ಬರ್ತಾರೆ.
ಮಾಡ್ದಲೇ ಇದ್ದವ್ರಿಗೆ ನಾನು ಇದನ್ನ ಟ್ರೈ ಮಾಡಬಹುದು ಅಂತ ಅನ್ಸುತ್ತೆ ಹೊರತು ನಾವು ಹಿಂಗೇ ಮಾಡಬೇಕು ಅಂತ ಹೇಳೋದಕ್ಕಾಗಲ್ಲ. ಲೈಕ್ ವಿ ಸೆಟ್ ಫಾರ್ ಸ್ಟ್ರೆಸ್ಸಿಗೂ ಅದನ್ನೇ ಹೇಳಿದ್ವಿ ನಾವು. ಸೊ ಕೋಪ ಯಾರಿಗೆ ಯಾವ್ದಕ್ಕೆ ಬರುತ್ತೆ ಅನ್ನೋದ್ರ ಮೇಲೆ ಮ್ಯಾನೇಜ್ಮೆಂಟ್ ಕೂಡ ನಿಂತಿರೋದು. ಸೊ ಪ್ರಿಸ್ಕ್ರೈಬ್ ಮಾಡೋಕ್ಕಾಗಲ್ಲ. ಡಾಲರ್ 650 ಇದನ್ನ ತಗೊಂಡ್ರೆ ಹೋಗುತ್ತೆ ಅನ್ನೋ ಹಾಗೆ ಕೋಪಕ್ಕೆ ನಾವು ಯಾವುದೇ ಪ್ರಿಸ್ಕ್ರಿಪ್ಷನ್ ಅಂತ ಕೊಡೋದಕ್ಕಾಗಲ್ಲ ಅನ್ನೋದು ನಂಗೆ ಅನ್ಸೋದು. ರೈಟ್. ರೀಸನ್ಸು ಬೇರೆ ಬೇರೆ ಇರುತ್ತೆ, ಅವರವರ ಪರ್ಸ್ನಾಲಿಟಿ ಬೇರೆ ಇರುತ್ತೆ, ಆ ಒಂದು ಸಿಚುವೇಶನ್ಸ್ ಬೇರೆ ಇರುತ್ತೆ. ಸೊ ಕೆಲವೊಂದ್ಸಲ ನನಗೆ ಬ್ರೇಕ್ ತಗೊಂಡು 5 ಗಂಟೆ ಕಾಫಿ ಮೀಟ್ ಆಗಿ ಮಾತಾಡೋಣ, ಆ ಒಂದು ಸಿಚುವೇಶನಲ್ಲಿ ದಟ್ ವಾಸ್ ಬೆಟರ್. ಕೆಲವೊಂದ್ಸಲ ಅದನ್ನು ಅಲ್ಲೇ ಮಾತಾಡಿನೂ ನಾವು ಸಾಲ್ವ್ ಔಟು ಮಾಡಬಹುದು. ಕೆಲವೊಂದ್ಸಲ ಅದನ್ನು ಅರ್ಥ ಮಾಡಿಕೊಂಡು ಓಕೆ ಸರಿ ಆಯಿತು ಅಂತ ಅರ್ಥ ಮಾಡ್ಕೊಂಡು ಇಡ್ಬೋದು. ಸೊ ದರ್ ಆರ್ ಡಿಫ್ರೆಂಟ್ ವೇಸ್ ಟು ಡೂ ಇಟ್ ಕನ್ಸಲ್ಟ್ ಮಾಡೋ ಅಂದ್ರೆ ಅಟ್ ದ ಎಂಡ್. ಯಾ, ಮಾತಾಡ್ಕೊಂಡು ಕೊನೆ ನಮ್ಮಿಂದ ಮ್ಯಾನೇಜ್ ಮಾಡೋಕ್ಕಾಗ. ಸೊ ಕೆಲವೊಂದ್ಸಲ ಕೋಪ ಯಾವ ಥರ ಇರುತ್ತೆ ಅಂದರೆ ಏನು ನಾವು ಟ್ರೈ ಮಾಡಿದ್ರೆ ಅದು ನಮ್ಮ ಹಿಡಿತಕ್ಕೆ ಬರ್ತಿಲ್ಲ ಅಥವಾ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ ಅಂತಂದಾಗ ಸುಮಾರು ಸಲ ಅದು ಜೆನೆಟಿಕ್ ಆಗಿನೂ ಇರುತ್ತೆ. ಕೆಲವೊಂದು ಸಲ ಅಪ್ಪ ಅಮ್ಮ ಹೇಗಿರ್ತಾರೆ ಅಥವಾ ಕೆಲವೊಂದು ಸಲ ನಮ್ಮದು ಬಾಡಿ ಡಿಸ್ಪೋಸಿಷನ್ ಹೇಗಿರುತ್ತೆ, ಸೊ ಅದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ನಾವು ಕೌನ್ಸಿಲರೋ ಅಥವಾ ಸೈಕಾಲಜಿಸ್ಟೋ ಸೈಕ್ಯಾಟ್ರಿಸ್ಟೋ ಯಾರು ಇರ್ತಾರೆ ಅವ್ರನ್ನ ಕನ್ಸಲ್ಟ್ ಮಾಡಲೇಬೇಕಾಗುತ್ತೆ. ಬಟ್ ಕೋಪ ಅನ್ನೋದು ಕೂಡ ಒಂದು ಅದನ್ನು ಮ್ಯಾನೇಜ್ ಮಾಡೋದೇನಿದೆ ಕಲೆ, ಅದೊಂದು ಸ್ಕಿಲ್ಲು. ಆ್ಯಂಗರ್ ಮ್ಯಾನೇಜ್ಮೆಂಟ್ ಇಸ್ ಅ ಸ್ಕಿಲ್. ಅದನ್ನು ನಾವು ಡೆವಲಪ್ ಮಾಡ್ಕೋತಾ ಹೋಗ್ಬೇಕೇ ಹೊರತು ಒಂದು ದಿನದಲ್ಲಿ ಅದು ಬಂದುಬಿಡುತ್ತೆ, ಇನ್ಸ್ಟಂಟ್ ಸೊಲ್ಯೂಷನ್ ಅಲ್ಲ. ಆ ಕೋಪ ಹೇಗೆ ನಮಗೆ ಒಳಗಡೆಯಿಂದ ಕಲೆಕ್ಟ್ ಆಗಿ 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 ಬರುತ್ತೆ, ಅದೇ ಥರ ಅದನ್ನು ಮ್ಯಾನೇಜ್ ಮಾಡ್ಕೊಳ್ಳೋಕ್ಕೂ ನಾವು ಕೆಲವೊಂದು ವಿಧಾನಗಳನ್ನು ಕಲೆಕ್ಟ್ ಮಾಡ್ಕೊಂಡೇ ಅದನ್ನು ಮ್ಯಾನೇಜ್ ಮಾಡೋದನ್ನು ಕಲಿಬೇಕು. ಹೇಳಿಕೆನೇ ಇದೆ, ನಾವು ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ. ಅಂದರೆ ನಾವು ಹೇಗೆ ಅವನೇ ಮುಂಚೆ ಹೇಳ್ದಂಗೆ ಮಾತು ನಾವು ಹೇಗೆ ಆಡ್ತೀವಿ, ಹೇಗೆ ಆ ಸನ್ನಿವೇಶದಲ್ಲಿ ಬಳಸ್ತೀವಿ ಪದಗಳನ್ನು, ಆ ಪದಗಳೇ ಆ್ಯಕ್ಚುಲಿ ಏನಂತೀವಿ ಆ ಸನ್ನಿವೇಶನ ತಿಳಿಗೊಳಿಸುತ್ತೆ. ಅಂದರೆ ಕೋಪನ ಪ್ರೊಡಕ್ಟಿವ್ ಆಗಿ ಮಾಡುತ್ತೋ ಅಥವಾ ತುಂಬ ಡಿಸ್ಟ್ರಕ್ಟಿವ್ ಕನ್ಸ್ಟ್ರಕ್ಟಿವ್ ಅಥವಾ ಡಿಸ್ಟ್ರಕ್ಟಿವ್ ಯಾವುದು ಮಾಡುತ್ತೆ ಅಂತ ಅನ್ನೋದು ಅದನ್ನು ನಿರ್ಧರಿಸುತ್ತೆ. ಸೊ ಬೇಸಿಕಲಿ ಆ ಸನ್ನಿವೇಶದಿಂದ ನನಗೆ ತೊಂದರೆ ಆಗಿದೆ, ನನಗೆ ಹರ್ಟ್ ಆಗಿದೆ ಅಂತ ನನ್ನ ಹೇಳಬೇಕೇ ಹೊರ್ತು ನಾವು ಇನ್ನೊಬ್ಬರು ಸೋಲ್ಸೋದು ಮುಖ್ಯ ಉದ್ದೇಶ ಆಗಿರಬಾರ್ದು. ಅವಲೇ ನೀನು ಹೇಳ್ದಂಗೆ ಬ್ಲೇಮ್ ಮಾಡೋದಕ್ಕಲ್ಲ ನಾವು ಇದು ಮಾಡ್ತಾ ಇರೋದು. ನನಗಾಗಿರುವಂಥ ತೊಂದರೆನ ನನಗೆ ಈ ಥರ ಆಗ್ತಾ ಇದೆ ಅಂತ ಅನ್ನೋದು ಇನ್ನೊಬ್ಬರು ವ್ಯಕ್ತಿಗೆ ನಾವು ತಿಳಿಸ್ಬೇಕು. ಯಾವಾಗ ಆ ಸ್ಕಿನ್ನಲ್ಲಿ ಇದು ಹೇಳೋದಲ್ಲ ಕಲೆ ಅಂತ ಅನ್ನೋದು, ಆ ಕೌಶಲ್ಯದಲ್ಲಿ ನಾವು ಸೋಲ್ತೀವೋ, ಕೌಶಲ್ಯ ಇಲ್ಲವೋ ಹೇಳೋದಕ್ಕೆ, ಆವಾಗ ದೆನ್ ಐ ಥಿಂಕ್ ಅದು ಕೋಪ ತುಂಬ ಡಿಸ್ಟ್ರಕ್ಷನ್ ಆಗಿ ಕನ್ವರ್ಟ್ ಆಗುವಂಥದ್ದು ಅನಿಸುತ್ತೆ. ಹಾಗೆ ಕೋಪದಲ್ಲೂ ನಾವು ವ್ಯಕ್ತಪಡಿಸುವಂಥ ವಿಧಾನ ಹೇಗೆ ನನ್ನ ಹರ್ಟ್ ಫೀಲಿಂಗನ್ನು ಇನ್ನೊಬ್ಬರಿಗೆ ಈ ಥರ ಆಗಿದೆ ಅಂತ ನಾನು ತೋರಿಸ್ಬೇಕು ಅಂತ ಅನ್ನೋದು, ಆ ಸನ್ನಿವೇಶದಲ್ಲಿ ಮಾತುಗಳನ್ನು ಹೆಣಿಬೇಕು. ಯಾವಾಗ ಮಾತುಗಳನ್ನು ಹೆಣೆಯೋದಕ್ಕೆ ನಮ್ಮಲ್ಲಿ ಸ್ಕಿಲ್ ಇಲ್ವೋ ಆವಾಗ ಅದೊಂದು ರೀತಿ ಬರ್ಸ್ಟ್ ಆಗ್ತೀವಿ. ಸೊ ಅದು ತುಂಬ ಸನ್ನಿವೇಶನ ಬಿಗಡಾಯಿಸುತ್ತೆ. ಸೊ ಅದೇ ರೀತಿ ವಾಪಸ್ಸು ಬರುತ್ತೆ. ಮೇ ಬಿ ಅನದರ್ ಥಿಂಗ್ ಮ್ಯಾನೇಜ್ ಮಾಡಬೇಕು ಅಂತ ಬಂದಾಗ ಮುತ್ತು ಯಾವಾಗಲೂ ಎಲ್ಲ ವಿಚಾರಕ್ಕೂ ಇದನ್ನ ತರ್ತಾರೆ. ನೀ ಅದರಿಂದ ಎಸ್ಕೇಪ್ ಆಗೋಕ್ಕಾಗಲ್ಲ, ನೀನು ಅದನ್ನು ಅನುಭವಿಸ್ಲೇಬೇಕು. ಸೊ ನನಗೆ ಈ ಕ್ಷಣದಲ್ಲಿ ಕೋಪ ಬರುತ್ತೆ ಅಂತ ನನಗೆ ಗೊತ್ತಾಗ್ಬಿಟ್ರೆ, ನಾನು ಅಲ್ಲಿಂದ ಅವಾಯ್ಡ್ ಮಾಡಿಬಿಟ್ಟು ಎಸ್ಕೇಪ್ ಆಗಿಬಿಟ್ರೆ ಇಟ್ ವಿಲ್ ನಾಟ್ ವರ್ಕ್. ನೀನು ಆ ಕ್ಷಣದಲ್ಲಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಅದನ್ನು ಹೇಗೆ ಹೊರಗೆ ಹಾಕ್ತೀಯ ಅನ್ನೋದನ್ನು ಮಾಡಿದಾಗ ಮಾತ್ರ ನೀನು ರಿಲ್ಯಾಕ್ಸ್ ಆಗೋದಕ್ಕೆ ಸಾಧ್ಯ ಆಗುವಂಥದ್ದು. ಸೊ ದಟ್ ಅವಾಯ್ಡೆನ್ಸ್ ವಿತ್ ಕೋಪ ವಿಲ್ ನಾಟ್ ವರ್ಕ್. ಕೋಪ ಅಂತಲ್ಲ, ಯಾವುದೇ ಎಮೋಷನ್ಗೂ ಅದು ವರ್ಕ್ ಆಗಲ್ಲ. ಇಟ್ ಈಸ್ ನ್ಯಾಚುರಲ್ ಫಾರ್ ಯು ಟು ಎಕ್ಸ್ಪೀರಿಯನ್ಸ್ ಕೋಪ. ಅದನ್ನ ಅವಾಯ್ಡ್ ಮಾಡ್ಕೊಂಡು ಹೋಗ್ಬಿಟ್ರೆ ನಿಂಗೆ ಆ ಎಸೆನ್ಸ್ ಗೊತ್ತಾಗಲ್ಲ, ಅದನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತಾನೂ ಗೊತ್ತಾಗಲ್ಲ. ಕೋಪ ಅನ್ನೋದು ಒಂದು ಬ್ಯಾಡ್ ಇಮೋಷನ್ನು ಅಥವಾ ಅದು ಅನ್ಪ್ಲೆಸೆಂಟು, ಕೋಪ ಮಾಡ್ಕೋಬಾರ್ದು ಅಂತ ನಮ್ಗೇನೇನು ಹೇಳ್ಕೊಟ್ಟಿದ್ರು ಅದೀಗ ಸ್ಲೋಲಿ ಚೇಂಜ್ ಆಗಿ ಕೋಪ ಮಾಡ್ಕೋ, ಅದನ್ನ ಯಾವ ಥರ ನೀನು ಎಕ್ಸ್ಪ್ರೆಸ್ ಮಾಡ್ತಾ ಇದೆಯಾ ಅದನ್ನು ಚೇಂಜ್ ಮಾಡ್ಕೋ ಅನ್ನೋ ಒಂದು ಲೆವೆಲ್ಗೆ ನಾವು ಮಿಲೆನಿಯಲ್ಸ್ ಆಗಿ ಕಲಿತಾ ಇದ್ದೀವಿ. ಸೊ ನಮಗೆ ಕೋಪ ಮಾಡ್ಕೋಬಾರ್ದು, ತಪ್ಪದು ಅಂತ ಹೇಳ್ಕೊಟ್ಟಿರೋದ್ರಿಂದ ನಮ್ಮ ಮಕ್ಕಳಿಗೆ ನಾವು ಅದನ್ನು ಯಾವ ಥರ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ಹ್ಯಾಸ್ ಚೇಂಜ್ಡ್ ಅ ಲಾಟ್.
ಸೊ ಅದು ಒಂದು ಕೋಪ ಅನ್ನೋದು ಸ್ವಾಭಾವಿಕ. ನಮ್ಮ ಲಾಸ್ಟ್ ಎಪಿಸೋಡ್ ಇಮೋಷನ್ಸ್ ಅಂತ ಏನು ಮಾತಾಡಿದ್ದೀವಿ ನಾವು, ಅದರಲ್ಲೂ ಹೇಳಿದ್ದೀವಿ ಎಲ್ಲ ಭಾವನೆಗಳು ಸ್ವಾಭಾವಿಕವಾಗಿ ನಮ್ಮಲ್ಲಿ ಇರುವಂತಹವು. ಅದನ್ನು ನಾನು ಮಾಡ್ಕೊಳಕ್ಕಾಗಲ್ಲ ಅಂತಂದರೆ ಸಮ್ವೇರ್ ಅದನ್ನು ಒಳಗಡೆ ಎಲ್ಲೋ ಬಚ್ಚಿಡ್ತಾ ಇದ್ದೀವಿ ಅಂತ ಅರ್ಥ. ಸೊ ಆ ಕೋಪನೇ ತೊಗೊಂಡ್ರೆ ಎಲ್ಲೋ ಒಂದು ಕಡೆ ಅದನ್ನು ಕೋಪ ಮಾಡ್ಕೋಬಾರ್ದು ಅಂತ ಬಚ್ಚಿಟ್ಕೊಂಡು ಬೇರೆ ಬೇರೆ ನಮ್ಮ ಚಟುವಟಿಕೆಗಳಲ್ಲಿ ಅದು ಬರೋದಕ್ಕಿಂತ ಆ ಕೋಪ ಬಂದಾಗ ಎಷ್ಟು ಚೆನ್ನಾಗಿ ಅದನ್ನು ನಾನು ಚಾನಲೈಸ್ ಮಾಡಿ ಕಮ್ಯುನಿಕೇಟ್ ಮಾಡಿ ಆ ಪಾಸ್ ಅನ್ನೋದನ್ನು ತಗೊಂಡು ವ್ಯಕ್ತಪಡಿಸ್ತೀನಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಸ್ ಸೆಡ್ ಬಿಫೋರ್, ಕಾಂಪಿಟೇಟಿವ್ ಎಕ್ಸಾಮ್ಸ್ ಥರ ಒಂದು ರಾತ್ರಿ ಓದ್ಬಿಟ್ಟು ನಾನು ಪಾಸ್ ಆಗಿಬಿಡ್ತೀನಿ ಅಂತ ಆಗಲ್ಲ. ಸೊ ಅದೇ ಥರ ಕೋಪನೂ ಸಹಿತ ಪ್ರಾಕ್ಟೀಸ್ ಮಾಡಿ ನಮ್ಮ ಬ್ರೀದಿಂಗ್ ಎಕ್ಸಸೈಸ್ ಇರ್ಬೋದು, ಆಲೋಚನೆಗಳಿರ್ಬೋದು, ನಮ್ಮ ಆಲೋಚನೆ ಶಕ್ತಿ ಇರಬಹುದು, ಅದನ್ನು ಯೂಸ್ ಮಾಡಿಕೊಂಡು ಆ ಕೋಪನ ನಾನು ಹೇಗೆ ಮ್ಯಾನೇಜ್ ಮಾಡಬಹುದು ಅನ್ನೋದನ್ನು ನಾವು ರೂಢಿಸ್ಕೊಳ್ಳೋಣ. ಸೊ ಇನ್ನೂ ಯಾವುದಾದ್ರೂ ನೀವು ಟೆಕ್ನಿಕ್ಸನ್ನು ಅಳವಡಿಸ್ಕೊಂಡು ನೀವು ಯಾವ್ಯಾವುದನ್ನು ಫಾಲೋ ಮಾಡ್ತಾ ಇದ್ದೀರಾ ಅದನ್ನು ಕಮೆಂಟ್ ಮಾಡಿ ಹೇಳಿ, ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ. ಸೊ ಮುಂಚೆ ಹೇಳ್ದಾಗೇ ವಿ ಆರ್ ಆಲ್ ಹಿಯರ್ ಟು ಡಿಸ್ಕಸ್ ಅವರ್ ಇಶ್ಯೂಸ್, ಅವರ್ ಸಿಚುವೇಶನ್ಸ್, ನಮ್ಮ ಸಮಸ್ಯೆಗಳು ಏನೇನಿದೆ ಈಗ ಆ್ಯಸ್ ಮಿಲೆನಿಯಲ್ಸ್ ಇರ್ಬೋದು, ಆ್ಯಸ್ ಜೆನ್ ವೈ ಇರ್ಬೋದು, ಜೆನ್ ಝಿ ಇರ್ಬೋದು. ಸೊ ನಮ್ಮ ಯಾವ ಸಿಚುವೇಶನ್ಸ್ ಇದೆ ಇಲ್ಲಿ ಡಿಸ್ಕಸ್ ಮಾಡಿ ಅದಕ್ಕೊಂದು ಸೊಲ್ಯೂಷನ್ಸು ಅಥವಾ ಅದಕ್ಕೊಂದು ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸು ತರ್ತಾ ಇದ್ದೀವಿ. ಸೊ ನಿಮ್ಮ ಕಮೆಂಟ್ಸಿಂದ ತುಂಬ ಹೆಲ್ಪ್ ಆಗುತ್ತೆ. ಡೂ ಕಮೆಂಟ್. ಹಾಗೆಯೇ ಮುಂದೆ ರಿಲೇಷನ್ಶಿಪ್ಸ್ ಬಗ್ಗೆ, ಆ್ಯಸ್ ವಿಮೆನ್ ನಾವೀಗ ಎಲ್ಲಿ ನಿಂತಿದ್ದೀವಿ ಅದ್ರ ಬಗ್ಗೆನೂ ಮಾತಾಡುವಂತಹ ಕೆಲವೊಂದು ಪಾಡ್ಕಾಸ್ಟ್ ಎಪಿಸೋಡ್ಸ್ಗಳು ಬರುವಂಥದ್ದಿದೆ. ನಿಮ್ಮ ಫೀಡ್ಬ್ಯಾಕಿಂದ ಇಲ್ಲಿವರೆಗೂ ಬಂದಿದ್ದೀವಿ. ಇಷ್ಟು ಇಂಪ್ರೂವ್ಮೆಂಟ್ಸು ಅಥವಾ ಇಷ್ಟು ಮಾತುಗಳನ್ನು ಯಾವ ಥರ ಚೇಂಜ್ ಮಾಡಿಕೊಂಡು ಮಾತಾಡ್ಬೋದು ಅನ್ನೋದನ್ನು ಡಿಸೈಡ್ ಮಾಡಿದ್ದೀವಿ. ಇಟ್ ಮ್ಯಾಟರ್ಸ್ ಅ ಲಾಟ್. ಫೀಡ್ಬ್ಯಾಕ್ ಕೊಡಿ. ಒಬ್ಬೊಬ್ಬರಿಗೆ ಕೊಡೋದಕ್ಕಿಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಅಂತ ಇರುತ್ತೆ, ಆ ಕಮೆಂಟ್ಸಲ್ಲಿ ನಿಮ್ಮ ಕಮೆಂಟ್ಸ್ ಹಾಕಿ ಈ ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೆ ಅನ್ನೋದನ್ನು ಹೇಳಿ. ಮುಂದೆ ಯಾವ್ಯಾವ ಥರದ ವಿಷಯಗಳ ಬಗ್ಗೆ ನಿಮಗೆ ಮಾತಾಡಬೇಕು ಅಂತ ಅನಿಸುತ್ತೆ ದಯಮಾಡಿ ಅದನ್ನು ಹೇಳಿದರೆ we will definitely take it and speak about it. Once again, ಕೋಪನ ತಡ್ಕೊಳಕ್ಕಾಗ್ತಾ ಇಲ್ಲ, ನನ್ನ ಕಂಟ್ರೋಲ್ ಮೀರಿ ಹೋಗ್ತಾ ಇದೆ, ನನ್ನ ಕೈಯಲ್ಲಿ ನನ್ನ ಕೋಪನ ಹಿಡಿದಿಟ್ಕೊಳಕ್ಕಾಗ್ತಿಲ್ಲ ಅಂತಂದಾಗ ವಿ ಆರ್ ಆಲ್ವೇಸ್ ದೇರ್ ಆ್ಯಸ್ ದ ಹೆಲ್ಪರ್ಸ್. ನಮಗೆ ಕಾಂಟ್ಯಾಕ್ಟ್ ಮಾಡಿ, ಲೋಕಾಮಾಮ್ ವೆಬ್ಸೈಟನ್ನು ಚೆಕ್ ಮಾಡಿ ಅದಕ್ಕೆ ಒಂದು ಮೆಸೇಜ್ ಮಾಡಿ, ಅಥವಾ ನಿಮ್ಮ ಹತ್ರ ಸುತ್ತಮುತ್ತಲೂ ಇರೋಂತಹ ಸೈಕಾಲಜಿಸ್ಟ್ ಇರ್ಬೋದು, ಕೌನ್ಸಿಲರ್ಸ್ ಇರ್ಬೋದು, ಸೈಕ್ಯಾಟ್ರಿಸ್ಟ್ ಇರ್ಬೋದು, ಯಾರ ಹತ್ರ ಮಾತಾಡಬೇಕು ಅಂತ ಅನಿಸುತ್ತೆ ದಯಮಾಡಿ ಖಂಡಿತವಾಗ್ಲೂ ಹೋಗಿ ಮಾತಾಡಿ. ಯು ವಿಲ್ ಡೆಫಿನೆಟ್ಲಿ ಗೆಟ್ ಹೆಲ್ಪ್ ಆ್ಯಂಡ್ ಲೆಟ್ಸ್ ಆಲ್ ಇವಾಲ್ವ್ ಟುಗೆದರ್. ಎಲ್ಲರೂ ಒಟ್ಟಿಗೆ ಇವಾಲ್ವ್ ಆಗೋಣ, ಚೆನ್ನಾಗಿ ಇವಾಲ್ವ್ ಆಗೋಣ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.